Welcome again. Good morning. ಮತ್ತೆ ಸ್ವಾಗತ ಸುಸ್ವಾಗತ. Okay. And one more thing I should mention here. ನಾನು while solving PYQs ನಾನು ತುಂಬಾ ಡಿಲೇ ಮಾಡೋಕ್ಕಾಗಲ್ಲ. Within 1 minute 1 question ಅಷ್ಟೇ. ಫಾಸ್ಟ್ ಹೋಗ್ತಾ ಇರ್ತೀನಿ. ಓಕೆನಾ? You have to follow. ಓಕೆನಾ? ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ it is the same video will be uploaded in YouTube. ಓಕೆನಾ? ಸೊ ಯೂಟ್ಯೂಬ್ ಅಲ್ಲಿ ನಿಧಾನಕ್ಕೆ ಪಾಸ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಂತ ಹೋಗಿ. ಕ್ಲಿಯರ್ ಅಲ್ವಾ? ಫಾಸ್ಟ್ ಆಗಿ ಮಾಡ್ತಾ ಇರ್ತೀನಿ ಯಾಕಂದ್ರೆ 50+ ಕ್ವಶನ್ಸ್ ಇರೋದ್ರಿಂದ ನಾನು ನೋಡೋಣ. ಸೊ ವಿತಿನ್ 1.5 hour ಅಲ್ಲಿ 1 hour ಅಲ್ಲಿ ಮುಗಿಸ್ಬೇಕಂತ ಅನ್ಕೊಂತಿದೀನಿ. ಸೊ ಐ ಡೋಂಟ್ ನೋ, ಸಿಮಿಲರ್ ಕ್ವಶನ್ಸ್ ಇದೆ, ನಾನು ಸಾಲ್ವ್ ಮಾಡಕ್ ಹೋಗಲ್ಲ. ಸಿಮಿಲರ್ ಏನಾದ್ರು ಕ್ವಶನ್ಸ್ ಬಂತು ಅಂತಂದ್ರೆ ಐ ವಿಲ್ ಸ್ಕಿಪ್ ದಟ್, ಆಮೇಲೆ ಇದು ಮಾಡ್ಕೊಂತ ಹೋಗೋಣ. ಓಕೆನಾ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗೋಣ. ನಿಮ್ಗೆ ಹೋಗೋಣ. ಹಾ, ಮ್ಯೂಟ್ ಮಾಡಪ್ಪ. DCT 2013 ಅಲ್ಲಿ ಕೇಳೋ ಕ್ವಶನ್ ಟಕ್ ಮಾಡ್ತಾ ಇರ್ಬೇಕು. ಮ್ಯೂಟ್ ಎವ್ರಿ ಒನ್, ಮ್ಯೂಟ್. ಆನ್ಸರ್ ಮಾತ್ರ ಹೇಳಿ, ಅನ್ಮ್ಯೂಟ್ ಮಾಡಿ. ಸೊ ಟಕ್ ಅಂತ ಆನ್ಸರ್. ಟೈಮ್ ಲಿಮಿಟ್ ಅಲ್ಲಿ ಸಾಲ್ವ್ ಮಾಡಬೇಕು. x+2 into x-2 minus 5 into 0 0 is equal to ಏನು, what is that? 0. So this is x square minus a square minus b square ತರ, minus b square is 4, so which is equal to, mute ಮಾಡ. ಮಲ್ಲಿಕಾರ್ಜುನ್, ಕಾರ್ತಿಕ್, ಪ್ಲೀಸ್ ಆನ್ಸರ್ ಹೇಳಿ ಫಸ್ಟ್. ಇದನ್ನ ಮಾಡ್ಕೊಳ್ಳಿ. ಓಕೆನಾ? ವೆರಿ ಗುಡ್ ಅಮ್ಮ. ಓಕೆನಾ? ಸೊ ದಟ್ ಈಸ್ x square is equal to 4, x is equal to plus 2. Okay, next question. Mute. ನಿಖಿಲ್ ಎಲ್ಲಿದ್ಯಪ್ಪ? ನೋಡಿ, ಏನ್ ಗೊತ್ತಾ, some of the ethics you have to follow in classrooms, like ಇಂಥ ಕ್ಲಾಸ್ರೂಮ್ಸ್ ಅಲ್ಲಿ unnecessary things be. see, ನೀನೇನು ಇದನ್ನ ಮಾಡ್ತೀಯ, ಅದು ನಿನ್ಗೆ ಡಿಸ್ಟರ್ಬ್ ಆಗದೆ ಇರೋದ್ರ ಅಲ್ಲಿ ಕೂತ್ಕೊಂಡ್ರೆ 35-40 ಜನಕ್ಕೂ ಡಿಸ್ಟರ್ಬ್ ಆಗುತ್ತದೆ. ಓಕೆನಾ? ಸೊ ದಟ್ ಶುಡಂಟ್ ಹ್ಯಾಪನ್ ಅಲ್ವಾ? ಸೊ ಯು ಫಾಲೋ ದಟ್. ನೀವೇನ್ ಬೇಕು ಅಂತ ಮಾಡಲ್ಲ, ಐ ನೋ ದಟ್ ನೀವೆಲ್ಲ ಡೈಮಂಡ್ ತರ. ಓಕೆನಾ? ಸೊ ನಾನ್ ನಂಬ್ತೀನಿ, ಬಟ್ ಆದ್ರೂ ಕೂಡ ವಿ ಹ್ಯಾವ್ ಟು ಮಿನಿಮೈಸ್ ದಿ ಎರರ್ಸ್ ಅಲ್ವಾ? ಹಂಗಾಗಿ ಸೊ ಸಾಲ್ವ್ಡ್ ಆಲ್ರೆಡಿ. ಇದನ್ನ ಸಾಲ್ವ್ ಮಾಡಿದ್ದಾನೆ ನಾನು ಆಲ್ರೆಡಿ ಸಾಲ್ವ್ಡ್. ಓಕೆ, ನೆಕ್ಸ್ಟ್. ಇದು 2014 ಅಲ್ಲಿ ಕೇಳಿದ ಕ್ವಶನ್. ಎಕ್ಸ್ ವ್ಯಾಲ್ಯೂ ಕಂಡು ಕೇಳಿದಾನೆ. ಎಕ್ಸ್ಪ್ಯಾನ್ಷನ್ ಪ್ಲಸ್ ಮೈನಸ್ ಪ್ಲಸ್ ಮಾಡಿ. ಟೆಕ್ನಿಕಲಿ ಇಟ್ ಈಸ್ ರಾಂಗ್ ಆಕ್ಚುಲಿ. ಇದು ಡಿಟರ್ಮಿನೆಂಟ್ ಆಗ್ಬೇಕು, ಲೈನ್ ಬರಬೇಕು, ಮೆಟ್ರಿಕ್ಸ್ ಬರಂಗಿಲ್ಲ. ಸೊ ಇಟ್ ಈಸ್ 2 into ಇದೋಯ್ತು ಅಂದ್ರೆ 7x ಪ್ಲಸ್ 8 ಅಲ್ಲ 8 16 8 3 24 8 32 8 5 40 48 ಮೈನಸ್ 3 into 7 4 28 ಪ್ಲಸ್ 8 5 40 ಪ್ಲಸ್ 4 into ಮೈನಸ್ 6 24 ಮೈನಸ್ 5x is equal to 0. ಸಾಲ್ವ್ ಮಾಡಿ ಅಷ್ಟೇ. ಸಾಲ್ವ್ ಅಬೌಟ್ ಸಾಲ್ವ್. ಸೊ ಈಗ ಮಲ್ಟಿಪ್ಲೈ ಮಾಡಿ. 7 ಅಂದ್ರೆ 14x ಆಗುತ್ತೆ. 48 2s 48 80 8 96. ಓಕೆನಾ? ಸೊ ಮೈನಸ್ 28 ಪ್ಲಸ್ 40 ಬಂದ್ಬಿಟ್ಟು 12 ಆಗುತ್ತೆ. ಪ್ಲಸ್ 12 12 36 ಆಗುತ್ತೆ. ಡೈರೆಕ್ಟ್ ಬರಿತಾ ಇದೀನಿ. ಸೊ ಈಗ 24 4 80 4 16 ಮೈನಸ್ 96 ಆಗುತ್ತೆ. ಮೈನಸ್ 96 ಮೈನಸ್ 5 4 20x is equal to 0. ಪ್ಲಸ್ 96 ಮೈನಸ್ 96 ಕ್ಯಾನ್ಸಲ್ ಆಗುತ್ತೆ. ಸೊ 14x minus 20x will be it is minus 6x. minus 6x minus 36 will be equal to 0. minus 6x is equal to plus 36. okay na? So x will be 36 upon minus 6.
So which is equal to -6. The answer is -6. So in solving simultaneous linear equations, ಏನೋ ಕೊಟ್ಟಿದ್ದಾನೆ. I hope ಇದನ್ನು ಕೂಡ ಮಾಡಿದೀವಿ ಅಂತ ಅನ್ಕೊಂತೀವಲ್ವಾ? Yes, sir. Already solved. Next question. So, hey, ಏನೋ ಸೌಂಡ್ ಅದ ಮಾಡ. ಓಕೆ, ಸೊ ಇದನ್ನ ಕಂಡ್ರಿ. ಈಗ ಡೆಟರ್ಮಿನೆಂಟ್ ಎಕ್ಸ್ಟೆನ್ಷನ್ ಮಾಡಿ. 3 into 2x plus 1 minus plus 5x is equal to 0. So ಇದೇನಾಗುತ್ತೆ 6x plus 3 plus 5x is equal to 0. ಎಲ್ಲ ಮಾಡ್ದಂಗಿತ್ತಲ್ಲ, ನೆನ್ನೆ ಯಾರ ಕಳ್ಸಿದ್ರು ಅನ್ಸುತ್ತೆ. 11x plus 3 is 0. ಹಾ, ಬೆಳಗ್ಗೆ ಮಾಡಿದ್ದು. ಹಾ ಹೌದು. So -3/11. Next question. So first ಮ್ಯೂಟ್ ಮಾಡ್ರಪ್ಪ, ದಯವಿಟ್ಟು ನಿಮ್ ಸಾಷ್ಟಾಂಗಕ್ಕೂ ನಮಸ್ಕಾರ ಹೊಡೆದ್ಬಿಡ್ತೀನಿ. ವಾಟ್ಸಪ್ ಅಲ್ಲಿ ಫೋಟೋನಾದ್ರೂ ಕಳ್ಸರು, ಇಲ್ಲೆಲ್ಲಾದ್ರೂ ಒಂದು ಇದಕ್ಕೆ ಹಾಕ್ಬಿಡ್ತೀನಿ ದೊಡ್ಡದಾಗಿ ನಿಮ್ದನ್ನ ಪಾದಗಳನ್ನ, ತಿಳಿಬೇಡಿ. ಓಕೆ, ಫಾರ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಅಂತ ಇದು ಮಾಡಿಸಿದ್ವಾ? Yes sir. It's already solved. The value of the determinant is, value of the determinant ಕೇಳಿದಾನೆ, ಅವ್ರು ಇನ್ನೇನು ಕೇಳಿಲ್ಲ. ಸೊ ಪ್ಲಸ್ ಮೈನಸ್ ಪ್ಲಸ್ ಹೇಳು, 1 into 6 3 18 ಮೈನಸ್ 5 3 15 ಮೈನಸ್ 1 into ಹಿಂಗೋಯ್ತು 6 3 18 4 3 12 ಪ್ಲಸ್ 1 into 0 ಬರುತ್ತಾ? Yes sir, ಎರಡು ರೋಸ್ ಸೇಮ್ ಐತಿ. ಗ್ಯಾಪ್ ಎಲ್ಲ ಒಂದೊಂದೇ ಇದೆಯಲ್ಲ. ಎಸ್ ವೆರಿ ಗುಡ್ ಅಪ್ರೋಚ್, ಕಂಗ್ರಾಚುಲೇಷನ್ಸ್, ವೆರಿ ಗುಡ್. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು ಇವತ್ತು ನನ್ಗೆ. ಓಕೆನಾ, ನೋಡು ನಾನೆಲ್ಲ ಎಂತೀವಿ, ನಮ್ಮ ಹುಡುಗರೇ ಹೇಳೋದು ನೋಡಪ್ಪ, ಈ ತರ ಮಾಡಿದ್ರೆ ನನ್ಗೆ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಹುಟ್ಟಿಗೆ ಆಗುತ್ತೆ. ಎಸ್, ವೆರಿ ಗುಡ್. ಆಕ್ಚುಲಿ ಅದು ಹೆಂಗೆ ಅಂತಂದ್ರೆ, ವಾಟ್ ಇಸ್ ದ ಡಿಟರ್ಮಿನೆಂಟ್ ಹಿಯರ್? 1 1 1 3 3 3 4 5 6. ಸಿ ಇದು ಆಕ್ಚುಲಿ 0 ಹೆಂಗಾಗುತ್ತೆ ಅಂತ ಅಂದ್ರೆ, ಸೊ ಏನಪ್ಪ ಇದು, see in the second row 3 is common. I can take 3 common. 1 1 1 1 1 1 4 5 6 ಆಗುತ್ತೆ. Identical row property ಪ್ರಕಾರ 3 into 0 which is equal to 0. Option E. ಓಕೆನಾ, ಎರಡು ರೋಸ್ ಐಡೆಂಟಿಕಲ್ ಇತ್ತು ಅಂತ ಅಂದ್ರೆ 0 ಆಗುತ್ತೆ. ಓಕೆನಾ, ಇಲ್ಲ ಇನ್ ಜನರಲ್ ಇನ್ನೂ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಹೇಳ್ತೀನಿ ಅಂತಂದ್ರೆ, ಎರಡು ರೋಸ್ ಏನಾದ್ರು ಪ್ರಪೋರ್ಷನ್ ಆಗಿದ್ರೆ ಓಕೆನಾ, ಅವಾಗ್ಲೂ ಕೂಡ 0ನೇ. ಓಕೆನಾ, ಸೊ ಹಂಗೆ ಹೇಳ್ಬೋದು. ಪ್ರಪೋರ್ಷನ್ ಅಂದ್ರೆ ಏನ್ ಗೊತ್ತೇನೋ, ಈಗ ಫಸ್ಟ್ ರೋ ಇದೆಯಲ್ಲ, ಫಸ್ಟ್ ರೋಗೆ ಏನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೆಕೆಂಡ್ ರೋ ಬರುತ್ತೆ. ಇಫ್ ಯು ಮಲ್ಟಿಪ್ಲೈ 3 ವಿತ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಫಸ್ಟ್ ರೋ, ಯು ವಿಲ್ ಗೆಟ್ ದಿ ಸೆಕೆಂಡ್ ರೋ ಅಲ್ವಾ? ಅದನ್ನ ಪ್ರಪೋರ್ಷನ್ ಅಂತ ಕರಿತೀವಿ. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಈಗ ಡಿಟರ್ಮಿನೆಂಟ್ -1 4 7 ಅಂತ ಇದೆ. ಓಕೆನಾ, ಸೊ ಇದನ್ನ 3 -12 -21 1 2 3 ಅಂತ ಇದೆ. ಸರ್ ಅದು k ಇಂಟು a ಡಿಟರ್ಮಿನೆಂಟ್ ಅಂದ್ರೆ k raised to n ಇಂಟು a ಡಿಟರ್ಮಿನೆಂಟ್ ಅಂತ ತಗೋಬೇಕಂತ ಒಂದ್ ರೂಲ್ಸ್ ಹೇಳಿದ್ರಲ್ರ ಸರ್? ಇದು ಹೆಂಗ್ ಗೊತ್ತಾ, ಏನಂತ ಹೇಳಿದ್ವಿ, ಇನ್ನೊಂದು ರೂಲ್ ಇದೆ. ಏನ್ ಗೊತ್ತಾ, ನಾನು 3 ಕಾಮನ್ ತೆಗೆದಿನಿ ಅಷ್ಟೇ. ನಾನು ಏನಂತ ಹೇಳಿದೆ, ಒಂದು ಪ್ರಾಪರ್ಟಿ ಹೇಳಿದೆ ಗೊತ್ತ, ನೆನಪಿದ್ಯಾ? ಇಫ್ ಸಮಥಿಂಗ್ ಈಸ್ ಕಾಮನ್ ಇನ್ ಎನಿ ರೋ ಆರ್ ಎನಿ ಕಾಲಮ್, we can take it out as a common factor. 3 ಏನಿದೆ ಅದು ಕಾಮನ್ ಇದೆ, ಯಾವುದೋ ಒಂದು ರೋ ನಲ್ಲಿ, ಯಾವುದೋ ಒಂದು ಕಾಲಮ್ ಅಲ್ಲಿ, ಎಲ್ಲಾ ಎಲಿಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಕಾಮನ್ ಇದ್ರೆ ಅದನ್ನ ಆಚೆ ತೆಗಿಬಹುದು. ನಾನು 3 ನ ಸೆಕೆಂಡ್ ರೋ ಇಂದ ಆಚೆ ತೆಗ್ದಿದ್ದೀನಿ. 1 1 1 ಹಂಗೆ ಇದೆ, 4 5 6 ಹಂಗೆ ಇದೆ. ಇಲ್ಲೇನ್ ಬರುತ್ತೆ? 1 1 1 ಬರುತ್ತೆ. ಅವಾಗ ಐಡೆಂಟಿಕಲ್ ಪ್ರಾಪರ್ಟಿ, ಎರಡು ರೋಸ್ ಐಡೆಂಟಿಕಲ್ ಆಯ್ತು. ಎರಡು ರೋಸ್ ಐಡೆಂಟಿಕಲ್ ಇದ್ರೆ 0 ಅಂತ ಹೇಳ್ತೀನಿ. ಓಕೆ, ಆ ಪ್ರಾಪರ್ಟಿ ಅದನ್ನ ಹೇಳ್ತೀನಿ ನಿಮ್ಗೆ, ಹೇಳ್ತೀನಿ ಬರ್ತೀನಿ. ಈಗ ಇದಕ್ಕೆ ಆನ್ಸರ್ ಏನು? ಇದು ಕೂಡ ಆನ್ಸರ್ 0ನೇ. ಯಾಕೆ ಗೊತ್ತಾ? ಅಬ್ಸರ್ವ್ ಮಾಡಿ, ಪ್ರಪೋರ್ಷನ್ ಆಗಿದ್ದಾವೆ. ಎರಡು ರೋಸ್ ಪ್ರಪೋರ್ಷನ್ ಆಗಿದ್ರೆ ಅಥವಾ ಎರಡು ಕಾಲಮ್ಸ್ ಪ್ರಪೋರ್ಷನ್ ಆದ್ರೆ ಆನ್ಸರ್ 0. ಅಬ್ಸರ್ವ್ R1 ಅಂಡ್ R3 R2. ಓಕೆನಾ, ನೋಡಿ ಈಗ ಇದಕ್ಕೆ ನಾನು ಏನ್ ಮಾಡಿದೀನಿ ಗೊತ್ತಾ? -3 ಮಲ್ಟಿಪ್ಲೈ ಮಾಡಿದೀನಿ ಅಷ್ಟೇ.
-3 multiply ಮಾಡಿ, -3 into -1 is what? +3. -3 into 4 is what? -12. -3 into 7 is what? -21. ಓಕೆನಾ? ಅಂದ್ರೆ ರೋ 2 is a ಮಲ್ಟಿಪಲ್ ಆಫ್ ಸಮ್ ಕಾನ್ಸ್ಟೆಂಟ್ ರೋ 1 ಗೆ. ಓಕೆನಾ? ಆತರ ಇತ್ತು ಅಂತ ಅಂದ್ರೂ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನಂತ ಹಾಕು? 0. ಪ್ರಪೋರ್ಷನ್ ಆಗಿದ್ರು ಕೂಡ ಆನ್ಸರ್ 0. ಇದು ಸ್ವಲ್ಪ ಎಕ್ಸ್ಟೆಂಡೆಡ್ ಪ್ರಾಪರ್ಟಿ. ಅರ್ಥ ಆಗ್ತಿದೆಯಲ್ವಾ? ಈಗ ಅದೇ ತರ ಕೂಡ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತಾ ಇದೆ. ಅಂದ್ರೆ ಇವೆರಡು ಪ್ರಪೋರ್ಷನ್ ಆಗಿದ್ದಾವೆ. ರೋ 1 ಅಂಡ್ ರೋ 3 ಆರ್ ಇನ್ ಪ್ರಪೋರ್ಷನ್. therefore the determinant is 0. ಇವ್ನು ಯಾರು ಹಿಂಗ್ ಫೋನ್ ಮಾಡ್ತಾವನೆ 150 ಸರಿ. ಸಾಂಬಾರ್ ಪಾತ್ರೆಗಳು, ಸೌಂಡ್ಗಳು, ಓಕೆನಾ, ಲೆಕ್ಕಗಳು. ವ್ಯಾಲ್ಯೂ ಆಫ್ ಎಕ್ಸ್. ರಾಜು, ವ್ಯಾಲ್ಯೂ ಆಫ್ ಎಕ್ಸ್ ಹೇಳು. ವ್ಯಾಲ್ಯೂ ಆಫ್ ಎಕ್ಸ್ ಬೇಕಂದ್ರೆ ಯು ವಾಂಟ್ ಡೆಲ್ಟಾ, ರೈಟ್? ವಾಟ್ ಇಸ್ ಡೆಲ್ಟಾ? 3 2 1 -2 ಮಾಡಿದ್ವಾ ಇಲ್ವಾ? Answer is -3. ಆಯ್ತು. ಡೆಲ್ಟಾ ಎಕ್ಸ್ ಇಸ್ ವಾಟ್? 4 8. 4 8 2 -2. So -6 -2 -8. So -8 -16 -20. 4 8 3 24. So x is equal to delta x upon delta, which is equal to -24 by -8, which is equal to 3. Next, is equal to ಇದು ಮಾಡುದು ಮತ್ತೆ ಆಗ್ತಿದೆನಾ? ಇದು ಹೋಮ್ ವರ್ಕ್ ಮಾಡ್ಕೊಳ್ಳಿ. ನೀವು ಮಾಡ್ತೀರಾ? ಎಸ್. ನೆಕ್ಸ್ಟ್ ಇದನ್ನು ಮಾಡಿಸಿದ್ವಾ? ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದಾನೆ ರಜು. ಆಯ್ತು, ಮಾಡೋಣ ತಗೋ. ನೋಡಿ ಇಲ್ಲಿ ವೇರಿಯೇಬಲ್ಸ್ ಎಷ್ಟಿದೆ ಹೇಳಿ, ಅಬ್ಸರ್ವ್ ಮಾಡಿ. ಇಲ್ಲಿ ವೇರಿಯೇಬಲ್ಸ್ ಎಷ್ಟಿದೆ? ಇಲ್ಲಿ 3 ವೇರಿಯೇಬಲ್ಸ್ ಇದೆ, ಅಬ್ಸರ್ವ್ ಮಾಡ್ಕೋ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದಾನೆ. ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಡೆಲ್ಟಾ. ವಾಟ್ ಇಸ್ ಡೆಲ್ಟಾ? ಕೋಎಫಿಷಿಯಂಟ್ ತಗೋ. 4. y ಕೋಎಫಿಷಿಯಂಟ್ ಎಷ್ಟಿದೆ? 1 ಇದೆ. z ಇಲ್ಲ, ರೈಟ್ 0. ಸೆಕೆಂಡ್ ಏನಿದೆ? x ಇಲ್ಲ, y 3 ಇದೆ, z 4 ಇದೆ. ದೆನ್ ಅದರಲ್ಲಿ x ಇದೆ. x ಎಷ್ಟಿದೆ? 5 ಇದೆ. y ಇಲ್ಲ, z 3 ಇದೆ. ಸೊ ದಿಸ್ ಇಸ್ ವಾಟ್ ಡೆಲ್ಟಾ ಇಸ್. ಎಕ್ಸ್ ಕೇಳಿರೋದ್ರಿಂದ ಡೆಲ್ಟಾ ಎಕ್ಸ್ ಕಂಡಿಡಿರಿ. ವಾಟ್ ಈಸ್ ಯುವರ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ ಅಂತಂದ್ರೆ ಫಸ್ಟ್ ಕಾಲಮ್ ನ ರಿಪ್ಲೇಸ್ ಮಾಡಿ ವಿತ್ ದ RHS. ಅಂದ್ರೆ 7 7 5 2 1 3 0 0 4 0. ಸೊ ಇದನ್ನ ಎರಡನ್ನ ಎಕ್ಸ್ಪ್ಯಾನ್ಷನ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಕ್ಲಿಯರಾ? ಹೇಳಪ್ಪ. ಪ್ಲಸ್ ಮೈನಸ್ ಪ್ಲಸ್ 4 ಇಂಟು 3 3 9 ಮೈನಸ್ 0 ಮೈನಸ್ 1 043 ಹಾ 043 ಲಾಸ್ಟ್ ಲೈನ್
Delta X. Oh, 043 correct. ಇದೇನಾಯ್ತಪ್ಪ ಪ್ಲಸ್ ಮೈನಸ್ 1 ಇಂಟು ಇದು 0 ಮೈನಸ್ 20 ಇದು 0 ಇರೋದ್ರಿಂದ ಅದನ್ನ ತಕೋಬೇಡಿ. ಓಕೆನಾ? ಸೊ 9 ಆಗುತ್ತೆ. 9 4 36 ಪ್ಲಸ್ 20 56 ಬರುತ್ತೆ. ಅಂಡ್ ಫಾರ್ ದಿಸ್ ಒನ್ ಸೊ 7 ಇಂಟು 9 ಮೈನಸ್ 0 ಅಗೈನ್ ಮೈನಸ್ 1 ಇಂಟು 5 3 15 5 3 15 4 7 8 0 ಇಂಟು ಎನಿಥಿಂಗ್ 0 ಬರುತ್ತೆ. ನೋ ನೀಡ್ ಟು ಡೂ ದ್ಯಾಟ್. 7 9 63 15 ಅಲ್ಲಿ 8 ಹೋದ್ರೆ 5 7 ಮೈನಸ್ 7 ಸೊ 3 4 7 56 ಏನದು 56 ಬೈ 56 ಎಷ್ಟು? So x is equal to delta x by delta, so which is equal to 56 by 56, which is 1. ನೋಡಿ ಇಲ್ಲಿಗೆ ಬಂದ ತಕ್ಷಣ ನೀವು ಮತ್ತೆ ಅದನ್ನೆಲ್ಲ ಬರ್ಕೋಬೇಕು ಹೋಗ್ಬಾರ್ದು. ಟಕ್ಕತ್ತ 56 by 56 1 ಅಷ್ಟೇ. ವೆರಿ ಗುಡ್ ಕ್ವಶನ್. a ಇಂಟು ಅಡ್ಜಾಯಿಂಟ್ a ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದೀನಿ? ಆಪ್ಷನ್ ಬಿ ಸರ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬರುತ್ತೆ. ಯಾಕಂತ ಅಂದ್ರೆ ನೋಡಿ, ಈಗ ಯಾವತ್ತೇ ಆಗ್ಲಿ a ಇಂಟು ಅಡ್ಜಾಯಿಂಟ್ ಆಫ್ a ಬಂದ್ಬಿಟ್ಟು ಫಾರ್ಮುಲಾ ಏನು? ಡಿಟರ್ಮಿನೆಂಟ್ a ಇಂಟು i which is equal to ಡಿಟರ್ಮಿನೆಂಟ್ a ಇಂಟು i ಅಂದ್ರೆ ಏನು? 1 0 0 0 1 0 0 0 1 ಹಿಂಗ್ ಬರುತ್ತೆ. ಡಿಟರ್ಮಿನೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದು ಡಿಟರ್ಮಿನೆಂಟ್ a 0 0 0 ಡಿಟರ್ಮಿನೆಂಟ್ a 0 0 0 ಡಿಟರ್ಮಿನೆಂಟ್ a. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಆಪ್ಷನ್ ಬಿ ಸ್ಕೇಲಾರ್. ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ರಾಂಗ್ ಕ್ವಶನ್ ರಾಂಗ್ ಇದೆ. ಓಕೆ, ಇನ್ಫ್ಯಾಕ್ಟ್ ಇಟ್ ಈಸ್ ಆಲ್ಸೋ ಡಯಾಗನಲ್ ಅಲ್ವಾ? ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಹೌದಾ ಅಲ್ಲ? ಅದಲ್ವಾ? ಅಂದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ ಈಸ್ ರಾಂಗ್ ಕ್ವಶನ್. ಓಕೆನಾ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಓಕೆನಾ? ನನ್ನಂತರ ಯಾರಾದ್ರೂ ಹಾಕಿದ್ರೆ ಆಗ್ತಿದೆ ಅಣ್ಣ ಬಾರಣ್ಣ, ಸ್ಕೇಲಾರ್ ಇಸ್ ಎ ಟೈಪ್ ಆಫ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್, ಹಂಗಾಗಿ ಇಟ್ ಈಸ್ ಆಲ್ಸೋ ಡಯಾಗನಲ್ ಮ್ಯಾಟ್ರಿಕ್ಸ್. ಓಕೆನಾ? ಹಂಗಾಗಿ ಅದು ರಾಂಗ್ ಆಗುತ್ತೆ. ಬಟ್ ಅವ್ನ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡ್ಬೇಕು. ಓಕೆನಾ? ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಮುಂದೆ ಮಾತಾಡ್ತಿರ್ತಾನೆ ಒಬ್ಬ. ಓಕೆನಾ? ಅವ್ನ್ ತಪ್ಪು ಹೇಳ್ತಿರ್ತಾನೆ ಅಂತ ಗೊತ್ತಿರುತ್ತೆ. ಈ ಟ್ರೈನ್ ಟು ಕನ್ವಿನ್ಸ್ ಯು. ಓಕೆನಾ? ನೀನು ಅಂತ ಇರ್ತೀಯ. ಅಬ್ಸರ್ವ್ ಮಾಡಿದಿರಲ್ವಾ? ಎಸ್. ಓಕೆನಾ ಸರ್, ಇವಾಗ ಆಪ್ಷನ್ ಅಲ್ಲಿ ಎ ಮತ್ತು ಬಿ ಎರಡು ಇತ್ತಂದ್ರೆ A and B ಅಂತ ಇದ್ರೆ ಅದಕ್ಕೆ ಹಾಕು ಸಿ. ಸಪೋಸ್ ಇಫ್ ದ ಸಿ ಆಪ್ಷನ್ ವಿಲ್ ಬಿ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಅಂತ ಇದ್ರೆ ಯು ಹ್ಯಾವ್ ಟು ಟಿಕ್ ಸಿ. ಓಕೆ. The minor of element 6 in the matrix. 6, you find 6 first. Minor ಕೇಳಿರೋದು. ಓಕೆನಾ? 6 ಇದಿದೆ. ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಹೋಯ್ತು. ಉಳಿಯೋದು ಯಾವುದು? So which is equal to 2 minus 3 3 2. So which is equal to ಪ್ಲಸ್ ಮೈನಸ್ ಹಾಕ್ಬೇಕಾ ಬೇಡವಾ? ಹಾಕಂಗಿಲ್ಲ. ಮೈನರ್ಗೆ ಹಾಕಂಗಿಲ್ಲ. ಯಾವ್ದಕ್ ಹಾಕ್ಬೇಕಾಗಿರೋದು ಪ್ಲಸ್ ಮೈನಸ್? ಕೋ ಫ್ಯಾಕ್ಟರ್ಸ್ ಕೇಳಿದಾಗ. which is equal to 4 plus 9 which is equal to 13. Next, the characteristic equation of the matrix. Characteristic equation ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ಆಲ್ರೆಡಿ. ಅದನ್ನ ವಾಚ್ ಮಾಡ್ಕೊಂಡ್ ಬಂದಿರೋರಿಗೆ ಈಸಿ ಆಗುತ್ತೆ. ಸಿಂಗಲ್ ಕ್ಲಿಕ್ ಅಲ್ಲಿ ಆನ್ಸರ್ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹೆಂಗ್ ಹೇಳೋದು? ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಡೆಲ್ಟಾ ಸ್ಕ್ವೇರ್, ನೆಕ್ಸ್ಟ್ ಯು ಪುಟ್ ಮೈನಸ್ ಬ್ರಾಕೆಟ್, ಆಡ್ ದೀಸ್ ಟು, ಆಡ್ ಮಾಡಿ 5 plus 1 into lambda, ನೆಕ್ಸ್ಟ್ ಪ್ಲಸ್ ಮೈನಸ್, ನೆಕ್ಸ್ಟ್ ಪ್ಲಸ್ ಆಲ್ಟರ್ನೇಟಿಂಗ್ ಸೈನ್ಸ್, ಪ್ಲಸ್ ಮೈನಸ್ ಪ್ಲಸ್. ಓಕೆ, next time you find the determinant. What is the determinant? AD minus BC. 5 1s are 5 minus 2 3s are 6 ಅಂದ್ರೆ ಮೈನಸ್ ಇದೆ, ಮೈನಸ್ 6 ಪ್ಲಸ್ 6 ಆಗುತ್ತೆ, is equal to 0. ಇಷ್ಟೇ. ಅಂದ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 11 is equal to 0. Find the answer. Lambda square minus 6 lambda plus 11 is equal to 0. Option A. ಸರ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ವಿಡಿಯೋ ವಾಚ್ ಮಾಡಿಲ್ವಾ ಯಾರಾದ್ರೂ? ಸರ್ ಮಾಡಿಲ್ಲ.
ನೀವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂತ ಲಾಸ್ಟ್ ವಿಡಿಯೋ 6ನೇ ವಿಡಿಯೋ ಅಂತ ನಾನು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೀನಿ, ಅದನ್ನ ವಾಚ್ ಮಾಡಿ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇರ್ಬೋದು, ಐಗನ್ ವ್ಯಾಲ್ಯೂಸ್, ಐಗನ್ ರೂಟ್ಸ್ ಇರ್ಬೋದು, ಹಿಂಗ್ ಹೇಳೋ ತರ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ನೋಡಿದ ತಕ್ಷಣ ಆನ್ಸರ್ ಹೇಳೋ ತರ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಹೇಳೋದು ಹೆಂಗೆ ಹೇಳ್ಬಿಟ್ಟು ನೋಡಿ ಈಗ, ಓಕೆನಾ? ಸಪೋಸ್ ಏನಾದ್ರೂ ಹಿಂಗಿರುತ್ತೆ ಅಂತ ಅಂದ್ಕೋ, ಓಕೆ? ಎ ಬಿ ಸಿ ಡಿ ಹಿಂಗಿರುತ್ತೆ. ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಹೆಂಗ್ ಹೇಳ್ಬೇಕಂತ ಅಂದ್ರೆ, ಫಸ್ಟ್ ಯು ಪುಟ್ ಲ್ಯಾಂಬ್ಡಾ ಸ್ಕ್ವೇರ್. ಫಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ನೇ ಬರ್ದ್ಬಿಡ್ಬೇಕು. ಎ ಮೈನಸ್ ಲ್ಯಾಂಬ್ಡಾ ಅಂತ ಹೇಳ್ಕೊಡ್ತಾರೆ ನಿಮ್ ಸ್ಕೂಲ್ಗಳಲ್ಲೆಲ್ಲ, ಓಕೆನಾ? ಯು ಡೋಂಟ್ ಡೂ ದಟ್, ಓಕೆ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಹಾಕ್ಬಿಟ್ಟು ಡಯಾಗನಲ್ಸ್ ನ ಆಡ್ ಮಾಡಿ. ಏನ್ ಡಯಾಗನಲ್ಸ್ ಅಲ್ಲಿ ಇರೋದು? ಎ ಪ್ಲಸ್ ಡಿ ಇಂಟು ಲ್ಯಾಂಬ್ಡಾ ಮಾಡಿ, ಪ್ಲಸ್ ಮಾಡ್ಬಿಟ್ಟು ಡಿಟರ್ಮಿನೆಂಟ್ ಮಾಡಿ. ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ದಿಸ್ ಇಸ್ ಈ ಲಾಸ್ಟ್ ಟರ್ಮ್ ಅಲ್ಲಿ ಏನಿರುತ್ತೆ ಅದು ಡಿಟರ್ಮಿನೆಂಟ್, ಓಕೆನಾ? ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಹಿಯರ್? ಡಿಟರ್ಮಿನೆಂಟ್ ಕಂಡುಹಿಡಿರಿ, ಡಯಾಗನಲ್ ಸಮ್ ಮಾಡಿ, ಅಷ್ಟೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ನಿಮ್ಮ, ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. Shut up. Okay. Next question. Is a singular matrix, then the value of x is singular means what? Determinant 0. 0. Determinant is equal to 0. Determinant madi 2 into 2x minus 1 plus 4 is equal to 0. It is 4x minus 2 plus 4 is equal to 0. 4x plus 2 is equal to 0. So which implies x is equal to minus 2 upon 4. X is equal to minus 1 by 2. Minus 1 by 2. Next. Okay. PDF ಕಳಿಸ್ತೀನಿ, notes ಕಳಿಸ್ತೀನಿ, ನಾನು ಹೇಳ್ತೀನಿ, ಬೇಗ ಮಾಡ್ಕೊಂಡು ಹೋಗ್ತೀನಿ ಈಗಲೇ, ಓಕೆನಾ? ಎಸ್, ಕೊಟ್ಟಿದ್ದಾನೆ. ಅಡ್ಜಾಯಿಂಟ್ ಕೇಳಿದಾನೆ. ಅಡ್ಜಾಯಿಂಟ್ ಕಡೆಗೆ ಶಾರ್ಟ್ ಕಟ್ ಐ ಹ್ಯಾವ್ ಗಿವನ್ ಯು. ಸೊ ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ವಾಟ್ ಇಸ್ ದಿ ಫಾರ್ಮುಲಾ? ಇಂಟರ್ಚೇಂಜ್ ಮಾಡಿ ಡಯಾಗನಲ್ಸ್ ನ. ಇಲ್ಲಿ 2 ಬರಿಬೇಕು, ಇಲ್ಲಿ 3 ಬರಿಬೇಕು. ಇವೆರಡರದ್ದು ಏನ್ ಮಾಡ್ಬೇಕು ನೀವು? ಸೈನ್ ಚೇಂಜ್ ಮಾಡ್ಬೇಕು. Sign change. -5 -1. So you find the answer. So 2 minus 5 minus 1 3. Option C. Next question. Characteristic equation. ರಾಜು ಇದನ್ನ ಹೇಳಿಲ್ಲ ಅಂತಂದ್ರೆ ಶಾರ್ಟ್ ಕಟ್ ಅಲ್ಲಿ ಅಷ್ಟೇ ನೋಡು, ನನಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಹೇಳು. ಲ್ಯಾಂಬ್ಡಾ ಸ್ಕ್ವೇರ್ ಫಸ್ಟ್ ಬರಿಬೇಕು, ಮೈನಸ್ ಸಮ್. ವಾಟ್ ಇಸ್ ದ ಸಮ್ ಆಫ್ ಡಯಾಗನಲ್ಸ್? 2. ಓಕೆನಾ? 2 ಇಲ್ಲಿ ಹಾಕಿ ಲ್ಯಾಂಬ್ಡಾ ಹಾಕೋಬೇಕು, ಪ್ಲಸ್ ಹಾಕೋಬೇಕು. ನೌ ಯು ಫೈಂಡ್ ದ ಡಿಟರ್ಮಿನೆಂಟ್. ವಾಟ್ ಇಸ್ ದ ಡಿಟರ್ಮಿನೆಂಟ್? Just find the determinant. -3. 1 minus 4 which is equal to -3. So you into the bracket you write down bekare. So -3 is equal to 0. Now simplify this. Lambda square minus 2 times lambda minus 3 is equal to 0. You just find what is the answer. Second, third, B. नहीं. Hey antama A kano. Lo A B C alla helbutalo. A sir. A ಒಂದು ಬಿಟ್ಬಿಟ್ಟು
ನೋಡಕ್ಕೆಲ್ಲ ಒಂದೇ ತರ ಕಾಣ್ತಾ ಇರ್ತವೆ, ಎಕ್ಸೈಟ್ಮೆಂಟ್ ಆಗ್ಬೇಡಿ ಎಕ್ಸಾಮ್ ಅಲ್ಲಿ. ಓಕೆ, ಅರ್ಥದಲ್ವಾ? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಹೇಳ್ಬೇಕಂತ ಅಂದ್ರೆ ಸಿಂಗಲ್ ಕ್ಲಿಕ್ ಅಲ್ಲಿ ಆನ್ಸರ್ ಹೇಳೋದು ಹಿಂಗೆ. ಓಕೆನಾ, ಈಸಿ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಓಕೆ, ಹಾ ನೆಕ್ಸ್ಟ್ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಹೇಳಿದ್ದಾನೆ. ರಾಜು, ಯು ಸಿ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್, ಎ ಪ್ಲಸ್ ಬಿ ಮಾಡ್ಬಿಡು, ಹೋಗಿ ಟಕ್ಕಂತ ಮಾಡು, ಹಿಂಗೆ ಏನ್ 2 ನಿಮಿಷದ ಕೆಲಸ ಅದು. ಎ ಪ್ಲಸ್ ಬಿ ಅಡಿಷನ್ ಅಷ್ಟೇ. 2 - 1 ಎಷ್ಟು? 1. 3 + 7 ಎಷ್ಟು? 10. 5 - 4 ಎಷ್ಟು? 1. 4 + 1 ಎಷ್ಟು? 5. ಸೊ ವಿಚ್ ಇಸ್ ಈಕ್ವಲ್ ಟು, ಇದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕಲ್ವಾ? ಟ್ರಾನ್ಸ್ಪೋಸ್ ಮಾಡು. 1 10 1 10 1 5 1 5. ಸೊ 1 10 5 ಅಂದ್ರೆ ಆಪ್ಷನ್ A. ದೆನ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಈಗ ಹೇಳ್ಕೊಡ್ತೀನಿ ಹೇಳಪ್ಪ. ಅಡ್ಜಾಯಿಂಟ್ ಎ ಸೈನ್ ಚೇಂಜ್, ಇಂಟರ್ಚೇಂಜ್. ಫಸ್ಟ್ ಇವೆರಡು ಇಂಟರ್ಚೇಂಜ್, ಇದು 7, ಇದು 1. ನೆಕ್ಸ್ಟ್ ಇದು ಸೈನ್ ಚೇಂಜ್, 3 this one is 5. So what is the answer? 7 3 5 1, option D. Next, the cofactor of 0. ಗೆ ಕೋಫ್ಯಾಕ್ಟರ್ ಕಂಡುಹಿಡಿಬೇಕು. ಓಕೆ, ಹಿಂಗೆ. ಈಗ ಸೈನ್ ಹಾಕೋಬೇಕಾ ಬೇಡವಾ ಕೋಫ್ಯಾಕ್ಟರ್ ಅಂತ ಬಂದ್ರೆ? ಹಾಕ್ಬೇಕು. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಯಾವ ಲಿಮಿಟ್ ಕೇಳಿರೋದು? 0. ಇದು ಆ ಜಾಗದಲ್ಲಿ ಏನಿದೆ? ಇಲ್ಲಿ ಸೈನ್ ನೋಡಿ, 0 ಇದೆ. ಓಕೆ, 0 ಹಾಕ್ಬೇಕು. ಸಾರಿ, ಏನು ಮೈನಸ್ ಇದೆ. ಸೊ ದೇರ್ ಫೋರ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಹಾಕೊಂಡ್ಬಿಟ್ಟು ಈಗ ಬರೀರಿ. 0ಗೆ ಏನಾಗುತ್ತೆ ಈಗ ಅದು ಹೋಲ್ದ್ರೆ? 3 - 2 2 7. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 7 3 21 ಪ್ಲಸ್ 4 ವಿಚ್ ಇಸ್ ಈಕ್ವಲ್ ಟು -25. ಆಪ್ಷನ್ ಎ. ಇದೆಲ್ಲ ನೀವು ಮಾಡ್ಕೋತೀರಾ? ಓಕೆನಾ, ಹೋಮ್ವರ್ಕ್. ಓಕೆ, ಇದು ಮಾಡ್ತೀರಾ? ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥದ್ದು ಮಾತ್ರ ಮಾಡಿಸ್ತೀನಿ ನಾನು, ಏನಾದ್ರು ಕಷ್ಟ ಅಂತ ಫೀಲ್ ಆದ್ರೆ. ಈಗ ಮಾಡ್ತೀರಾ? ಮಾಡ್ಲಾ? ಸಿಂಗುಲರ್ ಅಂದ್ರೆ ಏನ್ ತಗೋಬೇಕು ನೀವು? ಡಿಟರ್ಮೆಂಟ್ A = 0. You find the determinant, make them equal to 0, you will get the answer. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕೇಳಿದಾನೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಚೆಕ್ ಮಾಡೋದು ಹೆಂಗೆ? ಸಮ್ ಆಫ್ ದಿ ಡಯಾಗನಲ್ಸ್ ಬಂದ್ಬಿಟ್ಟು ನೋಡೀಗ, ಫಸ್ಟ್ ನೀನು ಸಮ್ ಆಫ್ ದಿ ಡಯಾಗನಲ್ಸ್ ಕಂಡುಹಿಡಿಬೇಕು. ನೋಡು, ಪ್ರಾಪರ್ಟಿ ಇದು, ಸಮ್ ಆಫ್ ಡಯಾಗನಲ್ಸ್ is equal to sum of options roots. ಇದು ಪ್ರಾಪರ್ಟಿ. ಐ ಹ್ಯಾವ್ ಗಿವನ್ ಯು ಫೋರ್ ಪ್ರಾಪರ್ಟೀಸ್ ಏನೋ ಕೊಟ್ಟಿದ್ದೀನಿ, ಪ್ರಾಪರ್ಟೀಸ್ ಆಫ್ ಐಗನ್ ವ್ಯಾಲ್ಯೂಸ್ ಅಂತ. ಅಷ್ಟನ್ನ ನೋಡ್ಕೊಂಡ್ರೆ ಲೆಕ್ಕನೇ ಮಾಡೋದ್ ಬೇಕಿಲ್ಲ, ಅಲ್ಲಲ್ಲೇ ವೆರಿಫೈ ಮಾಡಿ ಆನ್ಸರ್ ಇಟ್ಬಿಡ್ಬೋದು. ಸಮ್ ಆಫ್ ಡಯಾಗನಲ್ಸ್ ಮಾಡ್ಬಿಡು ಫಸ್ಟ್. ಸಮ್ ಆಫ್ ಡಯಾಗನಲ್ಸ್ ಎಷ್ಟು? ಎಷ್ಟು? 1 + 2. 1 + 2 ಎಷ್ಟು? 3. ಈಗ ಯಾವ್ದನ್ನ ಸಮ್ ಮಾಡಿದ್ರೆ ಆನ್ಸರ್ 3 ಬರುತ್ತೆ, ಅದೇ ಆನ್ಸರ್. 5 + 3 ಎಷ್ಟಪ್ಪ? 5 + 2 ಎಷ್ಟು? 7. ಬಟ್ ನನಗೆ ಬರ್ಬೇಕಾದ್ರೆ ಎಷ್ಟು? 3. ಆಗಲ್ಲ. -5 - 2 -7 ಬಂತು, ಇದು ಕೂಡ ಆಗಲ್ಲ. 5 - 2 ಆನ್ಸರ್ ಎಷ್ಟು? 3 ಇದೆ ಆನ್ಸರ್. ಓಕೆ, -5 + 2 ಎಷ್ಟಾಗುತ್ತೆ? -3 ಆಗುತ್ತೆ, ಇದು ಕೂಡ ಆಗಲ್ಲ. ಸೊ ಆಪ್ಷನ್ ಸಿ. ಅರ್ಥ ಆಯ್ತಾ? ಲೆಕ್ಕ ಮಾಡ್ದಂಗೆ ಹೇಳ್ಬೇಕು ನೀವು ಇದನ್ನೆಲ್ಲ. ವಾಚ್ ಮಾಡಿಲ್ಲ ಅಂತ ಅಂದ್ರೆ ಐಗನ್ ವ್ಯಾಲ್ಯೂಸ್ ಅದನ್ನ ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಒಂದು 3/4 ಗಂಟೆ ಇದೆ ಅನ್ಸುತ್ತೆ, ನೋಡಿ ಕರೆಕ್ಟ್ ಆಗುತ್ತೆ. ಎ ಇನ್ವರ್ಸ್ ಅಂತಂದ್ರೆ ಫಸ್ಟ್ ಅಡ್ಜಾಯಿಂಟ್ ಕಂಡಿಡಿ, ಫಸ್ಟ್ ಡಿಟರ್ಮಿನೆಂಟ್ ಕಂಡಿಡಿ. ವಾಟ್ ಇಸ್ ದ ಡಿಟರ್ಮಿನೆಂಟ್? -8 + 3 which is equal to -5. so then adjoint is what? ಎಕ್ಸ್ಟೆಂಡ್ ಮಾಡು. ಇದು -4, ಇದು 2, ಇದು 1, ಇದು -3. so with therefore A inverse is equal to determinant of A into formula adjoint. 1 by determinant A into adjoint. 1 by -5 into -4 1 -3 2. so where is the answer?
ಓಕೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇವಾಗಿನ ಹೇಳ್ಕೊಟ್ಟಿದ್ದೀನಿ ಹೆಂಗ್ ಮಾಡೋದು ಇದನ್ನ ಲ್ಯಾಂಬ್ಡಾನಾದ್ರೂ ಕೊಡ್ತಾನೆ ಏನಾದ್ರೂ ಕೊಡ್ತಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫಸ್ಟ್ ಯು ರೈಟ್ ಎ ಸ್ಕ್ವೇರ್ ಮೈನಸ್ ಹಾಕ್ಬಿಟ್ಟು ಬ್ರಾಕೆಟ್ ಅಲ್ಲಿ ಸಮ್ ಆಫ್ ದಿ ಡಯಾಗನಲ್ಸ್ 2 5 6 minus 6 into a plus minus next you plus you find the determinant. What is the determinant? 6 to the Find the 12 determinant here. Determinant is equal to what? is 12 plus Minus 12 minus 4, 5 right, sorry, plus 5 minus 17 minus 7 7 minus minus 7 minus 7 a square minus 6 minus 2 4 4 5 6 okay 4a square minus 4a plus 7 is equal to 0 square minus 4a oh no square ಎಷ್ಟು ಬಂತಪ್ಪ ಇದು square plus 4a 7 7 minus 7 ಆಪ್ಷನ್ ಡಿ minus 7 into I ಅಂತ ಬರ್ಕೋಬೇಕು ಅಷ್ಟೇ ಏನಿಲ್ಲ ಅವಾಗ a square minus of minus 4 ಆಗತ್ತಲ್ವಾ yes a sir minus 7i is equal to 0 that is a square plus 4a ಬರುತ್ತೆ minus minus 7 7i is equal to 0 ಎಲ್ಲಿದೆ ಆಪ್ಷನ್ ನೋಡು a square plus 4a minus 7i ಆಪ್ಷನ್ ಡಿ if ಎ ಕಂಡಿಡಿ ಅಂತ ಕೇಳಿದಾನೆ ಅಂದ್ರೆ ಇದನ್ನ ಈ ಕಡೆ ತಗೊಂಡೋಗೋದು ಅಷ್ಟೇ ಕಣೋ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳುವಾಗ ಅಲ್ಲೇನಿದೆ 5 1 3 2 ಇದೆ ಈ ಮೆಟ್ರಿಕ್ಸ್ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ ಮೈನಸ್ ಆಯ್ತದೆ 2 3 1 2 ಆಯ್ತದೆ ಸಬ್ಟ್ರಾಕ್ಟ್ ಮಾಡಿ ಅಷ್ಟೇ 5 minus 2 ಎಷ್ಟು 3 ಅಲ್ವಾ One. ಎಷ್ಟು 1 minus 3 is what minus minus 2 3 minus 1 2 2 minus 2 0 ಸೊ ಏನಾಗುತ್ತೆ 3 minus 2 ಅಂತ ಇಲ್ಲಿ ಬರುತ್ತೆ ಆಪ್ಷನ್ ಬಿ D ಫಸ್ಟ್ ಎರಡು ಮಾಡಿದ್ರೆ ಒಂದೇ ಬಿಡ್ತಾರೆ ಸರ್ ಆನ್ಸರ್ ಹೌದೌದು ಫಸ್ಟ್ ಎರಡು ಮಾಡ ಅದಕ್ಕೆ ನೀವು ಹೇಳುವಾಗ ಫುಲ್ ಮಾಡಬಾರ್ದು ಆಕ್ಚುಲಿ ಯಾವ್ದೇ ಕ್ವಶನ್ ಕೊಟ್ರು ಫುಲ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ಸೊ ಹಂಗೆ ಆಪ್ಷನ್ ಮೇಲೂ ಕಣ್ಣಾಡಿಸ್ತಾ ಇರ್ಬೇಕು ಒಂದ್ ಸರ್ಟೈನ್ ಟೈಮಲ್ಲಿ ನೀವು ಕನ್ಫರ್ಮ್ ಆಯ್ತು ಅಂತಂದ್ರೆ ಲೆಕ್ಕ ಮಾಡೋ ಸ್ಟಾಪ್ ಮಾಡ್ಬಿಟ್ಟು ಟಿಕ್ ಮಾಡ್ಬೇಕು ಮಾಡ್ಕೋತೀರಾ ಇಲ್ವಾ yes sir easy ಮಾಡ್ಬೇಕಂತ ಅಣ್ತಮ್ಮಂಗೆ ಇರ್ಲಿ ಬಿಡಪ್ಪ ಮಾಡುವ ಏನಾದ್ರೂನು ಕಾಮನ್ ಗೀಮನ್ ತೆಗೆದು ಏನಾದ್ರು ಕೆಲಸ ಮಾಡ್ಬೋದಾ ಇಲ್ಲ So one row and the first column both are same, sir. So the answer, ಯಾವ್ದಾದ್ರು the first row and first column is same, sir. 1 2 3 ಹಂಗ್ 1 ಬರಲ್ಲ, 2 3. So ಹಂಗ್ the answer is ಹಂಗಿಲ್ಲ. ಹಂಗ್ ಬರಲ್ಲ ಫಸ್ಟ್ ರೋ ಫಸ್ಟ್ Property. ಕಾಲಮ್ ಮಾತ್ರ ಕಾಲಮು ರೋಸ್ ಇಲ್ಲ ಎರಡು ಕಾಲಮ್ ಇರ್ಬೇಕು ಇಲ್ಲ ಎರಡು ರೋಸ್ ಇರ್ಬೇಕು ಮಾಡಕ್ ಸೊ ವಿಲ್ ಡೂ ಹಾ. ದಟ್ ಪ್ಲಸ್ ಮೈನಸ್ ಪ್ಲಸ್ ಸೊ 1 ಇಂಟು ಸೊ 3x minus 12 minus 2 ಇಂಟು ಹಿಂಗೋಯ್ತು ಡಿಫ್ರೆನ್ಸ್ ಇಸ್ 0 ಸರ್ ಅಲ್ಲ ಸರ್ ಸರ್ ಹಾ, ಏನು? ಡಿಫ್ರೆನ್ಸ್ Difference? 1 1 ಅಷ್ಟೇ ಐತ್ರಿ ಸರ್ ಎಲ್ಲಾ ಕಡೆ ಡಿಫ್ರೆನ್ಸ್ 1 1 ಅಷ್ಟೇ ಇದ್ದಾಗ ನೀವು ಆನ್ಸರ್ 0 ಅಂತ ಹೇಳಿ ಒಂದ್ ಪ್ರಾಪರ್ಟಿ ಹೇಳಿದ್ರಿ ಸರ್ ಅಲ್ಲ ಆನ್ಸರ್ ಇಲ್ಲಿ ಆನ್ಸರ್ 0 ಅಂತ ಗೊತ್ತು ಹೌದು ಅಫ್ಕೋರ್ಸ್ ಬಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಕೇಳ್ತಾ ಇಲ್ಲ ಅವನು ಎಕ್ಸ್ ಗೆ ಏನ್ ಕೊಡ್ಬೇಕು ಅಂತ ಕೇಳ್ತಿದ್ದಾನೆ ಎಕ್ಸ್ ಏನಾಗಿರುತ್ತೆ ಎಕ್ಸ್ ವ್ಯಾಲ್ಯೂ ಕೇಳ್ತಾ ಇರೋದ ಡಿಟರ್ಮಿನೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಎಕ್ಸ್ Okay, ಏನ್ ಕೊಡ್ಬೇಕು ಅಂತ ಕೇಳ್ತಾ ಇರೋದು ಎಕ್ಸ್ ವ್ಯಾಲ್ಯೂ ಕೇಳ್ತಿರೋದ್ರಿಂದ ನೀವು ಫುಲ್ ಮಾಡ್ಲೇಬೇಕು ಏನು ಮಾಡಕ್ಕಾಗಲ್ಲ ಸೊ ಪ್ಲಸ್ 3 ಇಂಟು ಏನಾಗುತ್ತೆ ಪ್ಲಸ್ 3 ಇಂಟು 8 ಮೈನಸ್ 8 minus 3x 3x is equal to 0 ಫಾಸ್ಟ್ ಆಗಿ ಮಾಡ್ಕೊಳ್ಳಿ ಅಷ್ಟೇ 3x minus 12 plus 8 2 so 3x minus 12 minus 3 ಆಗುತ್ತೆ ಇದು minus into minus plus 3 plus 6 ಆಯ್ತದೆ 8 3 24 minus 9x is equal to 0 so then minus 6x ಆಗ್ತಿದೆ 12 ಅಂದ್ರೆ ಇದು minus 6 ಮತ್ತೆ ಅದರಿಂದ ಹೋದ್ರೆ ಎಷ್ಟಾಗುತ್ತೆ minus 6 over plus 18 is equal to 0 which implies minus 6x is equal to minus 18 so x is equal to minus 18 upon minus 6 so therefore x is equal to 3 so 2a minus 3a transpose ಮಾಡ್ತೀರಾ ಮಾಡ್ಬಿಡಂದ್ಬಿಡು 2a ನೋಡಿ ಈಗ 2a ಅಲ್ವಾ 2a ಬರ್ದ್ಬಿಡಿ 2 into a ಬರ್ದ್ಬಿಡಪ್ಪ ಕನ್ಫ್ಯೂಷನ್ ಬೇಡ ಈಗ 3 0 minus 2 1 minus 3 into a ಟ್ರಾನ್ಸ್ಪೋಸ್ ಮಾಡು a ಟ್ರಾನ್ಸ್ಪೋಸ್ ಮಾಡು
3 0 ಫಸ್ಟ್ ರೋ ನ ಫಸ್ಟ್ ಕಾಲಮ್ ಮಾಡಿದೆ -2 1 ಹಿಂಗ್ ಬರ್ದೆ ಈಸ್ಟ್ ಮಾಡೋಣ. ಸೊ ವಿಚ್ ಇಸ್ ಈಕ್ವಲ್ ಟು ನಾವು 2 ಮಲ್ಟಿಪ್ಲೈ ಮಾಡಿ. ಸೊ ನೋಡಿ ಏನಾಗುತ್ತೆ ಇದು 2 3s 6 0 -4 2 -9 -6 0 3, right? So now after simplification 6 minus 9 is what? -3. 0 minus of minus 6 is what? +6. So -4 minus 0 is what? -4. 2 minus 3 is what? -1. So you find the answer there. So option C. C. So is equal to this, then the value of x is what? Okay na? So ನೋಡಿ ಈಗ ಇಲ್ಲಿ ರೋಸ್ ತಗೋಬೇಕು, ಇಲ್ಲಿ ಕಾಲಮ್ಸ್ ತಗೋಬೇಕು, ಕರೆಸ್ಪಾಂಡಿಂಗ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. 3 1s -3 plus 8 plus 5x is equal to 2x plus 8. Okay, so simplify ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. So -3 ಅಂದ್ರೆ 5 plus 5x is equal to 2x plus 8 ಅಲ್ವಾ? ಸೊ ಈ 2x ಈ ಕಡೆ ತಗೊಳ್ಳಿ, ಈ 5 ಆ ಕಡೆ ತಗೊಂಡೋಗಿ, ಅವಾಗ 5x minus 2x is equal to 8 minus 5. 5x minus ಅಂದ್ರೆ 3x ಬರುತ್ತೆ. 3x is equal to 3. X will be 1. Next 18. Then the value of m. So the expression ಮಾಡಿ 3 2s are 6 minus m plus 1 into m minus 1 is equal to 0. 6 minus bracket ಹಾಕೊಳ್ಳಿ. ಇದು ನೋಡಿ a plus b into a minus b ಅಂದ್ರೆ a square minus b square. A square minus b square is equal to 0 because this is minus. 6 minus m square, minus into minus, plus 1 is equal to 0. Minus m square. So 6 plus 1 is 7. 7 minus m square is equal to 0. Sir. Is equal to 0 is equal to 3. 3. Oh my goodness. बच्चा को हाइड्रेट करने के बाद मेरे पास खाने के लिए स्नैक है. Is equal to 3 is equal to 3 is equal to 3 is equal to 3 ಅಂದ್ಕೊಂಡು ಎಲ್ಲೋ ಒಗ್ಯಾಡ್ತಿದೆ ಅಂತ. ಓಕೆ, ಸೊ ದೆನ್ minus m square is equal to 3 minus 7, right? So minus m square is equal to -4, m square is equal to +4, m is equal to plus or minus 2. चिंता की कोई बात नहीं है, मैं ठीक हूँ. Hey, up ಮಾಡು. In solving the famous rule, the value of the determinant of coefficient ಅಂದ್ರೆ ಡೆಲ್ಟಾ ಕಂಡುಹಿಡಿಯಿರಿ ಅಂತ ಕೇಳ್ತೀನಿ ಅಷ್ಟೇ. ಡೆಲ್ಟಾ is what? ಮ್ಯೂಟ್ ಮಾಡಪ್ಪ. x1 y -1 z ಇಲ್ಲ 0, x ಇಲ್ಲ ಇಲ್ಲಿ 0, y 2 ಇದೆ, z ಮ್ಯೂಟ್ ಮಾಡ. ಮ್ಯೂಟ್ ಅಂತ ಅಂತಂಗೆ ಎಲ್ಲರೂ ನೋಡ್ಕೋಬೇಕು. ನಿಮ್ದು ಮೈಕ್ ಯಾರು ಅದು ಈ ತರ ಸೈಕ್ ಆಗಿದ್ದಾನೆ ಅವನು? ಹೇಮಂತ್ ಕುಮಾರ್. इतना अच्छा निकला. ಹೇಮಂತ್ ಅಲ್ಲ ಪಾಪ, ನಾನು ಬೇಜಾರಾಗ್ಬೇಡ್ರಿ, ಸಾಲ್ವ್ ಮಾಡ್ಬೇಕಾದ್ರೆ 3 1 2 ಎಕ್ಸ್ಪಾನ್ಷನ್ ಮಾಡಿ ಅಷ್ಟೇ. ಸೊ ಇಟ್ ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಪ್ಲಸ್ 1 ಇಂಟು ಹಿಂಗೋಯ್ತು 4 minus 3 minus into minus plus 1 into ಹಿಂಗೋಯ್ತು. ಸೊ 0 minus 9, 0 into ಎನಿಥಿಂಗ್ ಏನು ಬರುತ್ತೆ? 0 ನೇ ಬರುತ್ತೆ. ಸೊ ಹಂಗಾಗಿ ಅಷ್ಟೇ ಆನ್ಸರ್. ಸೊ 4 1 into plus 1 ನೇ ಬರುತ್ತೆ, plus 1 into minus 9, so which is equal to 1 minus 9, which is equal to minus 8. Inverse takanta ಹೇಳು. So inverse is equal to what is the determinant? First of all, minus into minus plus ಆಗುತ್ತೆ. 2 3s are 6 minus 5 10, so which is equal to minus, ಏನೋ ಮಿಸ್ಟೇಕ್ ಮಾಡೋದ್ನಲ್ಲ, 2 3 6 ಅಲ್ವಾ? 2 3 6 minus 8, ಇದು -4 ಅಲ್ವಾ? Okay, so what is adjoint? Adjoint is what? -3 -5 -2 -2, right? Correct or wrong? Correct ಆಗಿದೆ. So therefore A inverse is equal to what? 1 by determinant A. Determinant A is -4 into adjoint A. Adjoint A is what?
-3, -5, -2, -2. Okay, that is the answer. Where it is? Option D. D. Or multiply. ಎಲ್ಲಾದ್ರಲ್ಲೂ ಮೈನಸ್ ಇದೆ ನೋಡು, ಎಲ್ಲಾದ್ರಲ್ಲೂ ಮೈನಸ್ ನ ಕಾಮನ್ ತೆಗೆದ್ಬಿಟ್ಟು ಇದ್ರಲ್ಲಿ ಪ್ಲಸ್ ಮಾಡ್ಬಿಡ್ತಾನೆ. 1/4 into 3, 5, 2, 2. Option D. See, minus is 4. Minus is common in all the terms of the elements of the matrix. So I've taken minus outside and multiply with the minus. So characteristic roots. Characteristic roots ಕೇಳ ಹೆಂಗ್ ಮಾಡ್ತೀಯ? ಫಸ್ಟ್ ಏನ್ ಮಾಡ್ಬೇಕು ನೀವು ಇದನ್ನ? Sum of diagonals ಮಾಡ್ಬಿಡ್ಬೇಕು. Sum of diagonals ಏನು? 3. Diagonal sum ಮಾಡು. 4 minus 1. 4 minus 1 is what? 3. ಈಗ ಆಪ್ಷನ್ ಎ ಚೆಕ್ ಮಾಡ್ತಾ ಹೋಗು. ಆಪ್ಷನ್ ಎ ಆಗುತ್ತಾ? 2 minus 5 ಎಷ್ಟಾಗುತ್ತೆ? -3 ಬಂತು ಸಮ್ಮು. ಓಕೆನಾ? ಆಗಲ್ಲ. -2 plus 5 ಎಷ್ಟು? 3. Yes sir. And B. Yes, 3 ನೇ ಆಗುತ್ತೆ. ಬಿ ಆಗುತ್ತೆ. +3 ಸಮ್ ಬರುತ್ತೆ. ಸಿ ಸಮ್ ಎಷ್ಟು ಬರುತ್ತೆ? -7 ಬರುತ್ತೆ. ಆಗಲ್ಲ. ಡಿ ಸಮ್ ಎಷ್ಟು ಬರುತ್ತೆ? 7 ಬರುತ್ತೆ. ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಇಷ್ಟು ದೊಡ್ಡದು ಕೊಟ್ಟವನಲ್ಲ ಶಿಷ್ಯ. Sir, test ತೋರು sir, mock test. ಹಾ, ಕೊಡೋಣ. ಇದು ಎ, ಇದು ಬಿ. ಓಕೆನಾ? ಎ ಬಿ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ? ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಅಂದ್ರೆ 3 ಬರುತ್ತೆ. -3 into -1. 4 into -2 ಎಷ್ಟಾಗುತ್ತೆ? 4 into -2 -8. Clear? And then this one -6 plus 4. Next, this one is -2 -0. This will be 4 plus 0. So this is what? -5. -5. This is -2 and this is -2 and this is 4. Okay. Now AB old transpose ಮಾಡಿ ಅಷ್ಟೇ. AB old transpose is what? -5 -2 -2 4. Where is the answer? -5. Oh, hello, made a mistake. Option B ನಲ್ಲಿರೋದು. ಏ ಸರ್, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ತಾನೇ ಕೇಳಿರೋದು. ನೀವ್ ಯಾಕೆ ಸರ್ ಎ ಬಿ ಮಾಡ್ಕೊಂಡ್ಬಿಟ್ರಿ, ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ವಿ ಹ್ಯಾವ್ ಎ ಪ್ರಾಪರ್ಟಿ. ಹೌದ್ ತಾನೆ? ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ವಾಟ್? ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಅಂದ್ರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಮಾಡೋದು ಒಂದೇನೆ, ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಮಾಡೋದು ಒಂದೇನೆ. ಎರಡು ಬೋತ್ ಆರ್ ಸೇಮ್. The value of the determinant. ನೋಡಿಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಮಾಡ್ಬೇಕಾದ್ರೆ ನೋಡಿಗ, ಸೊ ಐ ಫೈಂಡ್ ಮ್ಯಾಕ್ಸಿಮಮ್ zeros in column 2, ರೈಟ್? ಓಕೆನಾ? ಪ್ಲಸ್ ಮೈನಸ್, ಇದು ಮೈನಸ್ ಪ್ಲಸ್ ಮೈನಸ್ ಹಿಂಗ್ ತಗೋದು. ಇವೆರಡು 0 ಬರೆಯೋಕೋಬೇಡ. ಈ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. +1 ಇಂಟು ಈ ಎಲಿಮೆಂಟ್ ನೋಡು, 1 ಇದೋಯ್ತು ಇದೋಯ್ತು. ಅವಾಗ ಏನಾಗುತ್ತೆ? tan square theta ಮೈನಸ್ ಇಂಟು ಮೈನಸ್ +1 is equal to ಇಷ್ಟು ಬರುತ್ತೆ. ನೆಕ್ಸ್ಟ್ 1 + tan square theta ಏನಾಗುತ್ತೆ? secant square theta ಆಗುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ನಾನು ಮ್ಯಾಕ್ಸಿಮಮ್ zeros ಏನಿದೆ ಅದನ್ನ ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಅರ್ಥ ಆಯ್ತಲ್ವಾ? ನಾನು ಬರೆದು ಬಿಡ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ನಾನು ಎಕ್ಸ್ಪ್ಯಾಂಡಿಂಗ್ ಎಲ್ಲಿ ಮಾಡಿರೋದು? ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಏನು? 0. ಕಾಲಮ್ 2. ಹೌದ್ ತಾನೆ? ಕಾಲಮ್ 2 ತಗೊಂಡಿದ್ದೀನಿ. ಕಾಲಮ್ 2 ತಗೋಬೇಕಾದ್ರೆ ಅಷ್ಟೇ. ಇದು ಪ್ಲಸ್ ಅಲ್ವಾ? ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್. ಅದಕ್ಕೆ ಇದು +1 ಬರ್ದಿದ್ದೀನಿ ನಾನು ಇಲ್ಲಿ. ಇಲ್ಲಿ -1 ಇದ್ರು +1 ಯಾಕೆ ಬರ್ದಿದ್ದೀನಿ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಓಕೆ. 1 + tan square theta ಟ್ರಿಗ್ನೋಮೆಟ್ರಿ secant square theta. ವ್ಯಾಲ್ಯೂ ಆಫ್ x and y. ಹಾ, ಇದನ್ನ ಇವಾಗ ಮಾಡಿದ್ವಿ ಅನ್ಕೊಂತೀನಿ. ಮಾಡಿಲ್ವಾ? ಹೋಮ್ವರ್ಕ್ ಮಾಡ್ತೀರಾ? ಆಪ್ಷನ್ ವೈಸ್ ಹೋಗಿ ಎಲ್ಲ ಸಬ್ಮಿಟ್ ಮಾಡಿ, ಆರ್ ಎಲ್ಸ್ ನೀವು ಕ್ರೇಮರ್ಸ್ ಅಲ್ಲೂ ಸಾಲ್ವ್ ಮಾಡಿ. ಇದು ಮಾಡ್ತೀರಾ? ಸರ್ ಹೋಮ್ವರ್ಕ್ ಕೊಡ್ರಿ ಸರ್, ಒಟ್ಟು ಮಾಡ್ತೇವ್ರಿ. ಹೋಮ್ವರ್ಕ್ ಕೊಡ್ರಪ್ಪ. ಓಕೆನಾ? ಹೋಮ್ವರ್ಕ್ ತಗೊಳಪ್ಪ. ಓಕೆನಾ? ಏನಾದ್ರು ಡಿಫ್ರೆಂಟ್ ಅನ್ಸಿದ್ರೆ ನಾನು ಅದನ್ನ ಮಾಡ್ತೀನಿ. ಓಕೆನಾ? ಪ್ರತಿಯೊಂದು ನಾನೇ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿದೆ. ಹಾ, ಕ್ಯಾರೆಕ್ಟರ್ ರೂಟ್ಸ್ ಹೇಳು ನೋಡಿ. ಈಗ
ಇದು ಒಂದು ಪ್ರಾಪರ್ಟಿ. ಯಾವ್ದಾದ್ರು ನಿಮ್ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅಪ್ಪರ್ ಇದ್ರೆ ಲೋವರ್ ಇದ್ರೆ ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನಾಗ್ತವೆ ಅಂತ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಏನಿರ್ತಾವೆ ಅವೇ ಆಗ್ತವೆ. ಓಕೆನಾ? ಸೊ ಇದು ಎಂತ ಮ್ಯಾಟ್ರಿಕ್ಸ್ ಇದು? ಡಯಾಗನಲ್ ಮ್ಯಾಟ್ರಿಕ್ಸ್ ತಾನೇ ಇದು. ಆ ಮೇಲೂ 0 ಇದೆ ಕೆಳಗಡೆ 0 ಇದೆ ಅಂತಾರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಇದು. ಡಯಾಗನಲ್ ಎಲಿಮೆಂಟ್ಸ್ ಇದೆ 2 ಮತ್ತೆ -3, 2 ಮತ್ತೆ -3 ಅಷ್ಟೇ ಆನ್ಸರ್. ಇಲ್ಲಿದೆ 2 ಮತ್ತೆ -3 ಅಂತ. ಆಪ್ಷನ್ ಸಿ. ಏಯ್ ಎಲ್ಲ ಸೇಮೇ ಕಾಣ್ತಿರೋದು, ಸೈನ್ಗಳು ನೋಡು ಕರೆಕ್ಟ್ ಆಗಿ. Yes sir, C is the right answer. ಸಿ ಕರೆಕ್ಟ್. Simple or sir? ಅಡ್ಜಾಯಿಂಟ್ ಮಾಡ್ಕೊಳ್ಳಿ, ಅಡ್ಜಾಯಿಂಟ್ ಹೋಮ್ವರ್ಕ್. ಇದು ಸ್ವಲ್ಪ ಡಿಫರೆಂಟ್ ಎರಡು 20 ಡಿಗ್ರಿಗಳದು. ಸೊ ಇದನ್ನ ಎಕ್ಸ್ಪ್ರೆಷನ್ ಮಾಡಿ. cos 50 ಡಿಗ್ರಿ ಇಂಟು cos 10 ಡಿಗ್ರಿ, ಇದು ಸ್ವಲ್ಪ ಟ್ರಿಗ್ನೋಮೆಟ್ರಿ ಇನ್ವಾಲ್ವ್ ಆಗುತ್ತೆ, ಮೈನಸ್ sin 50 ಡಿಗ್ರಿ sin 50 ಡಿಗ್ರಿ ಇಂಟು sin 10 ಡಿಗ್ರಿ. ಇದು ಫಾರ್ಮುಲಾ ಬಂದ್ಬಿಟ್ಟು sin ಆಫ್ a ಪ್ಲಸ್ ಬಿ ಫಾರ್ಮುಲಾ ತರ ಇದೆ. ಸಾರಿ, cos ಆಫ್ a ಪ್ಲಸ್ ಬಿ ಫಾರ್ಮುಲಾ. cos ಆಫ್ a ಪ್ಲಸ್ ಬಿ ಫಾರ್ಮುಲಾ ವಿಚ್ ಇಸ್ ಈಕ್ವಲ್ ಟು cos 60 ಡಿಗ್ರಿ. cos 60 ಡಿಗ್ರಿ ಬಂದ್ಬಿಟ್ಟು 1/2. 1/2. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಬಿಕಾಸ್ ವಿ ಹ್ಯಾವ್ ದ ಫಾರ್ಮುಲಾ, ನೆನ್ಪಿಟ್ಕೊಂಡ್ಬಿಡ್ಬೇಕಾದ್ರೆ cos ಆಫ್ a ಪ್ಲಸ್ ಬಿ ಕಾಂಪೌಂಡ್ ಆಂಗಲ್ ಅಲ್ಲಿ ಬರುತ್ತೆ, ಟ್ರಿಗ್ನೋಮೆಟ್ರಿ ಬರುತ್ತೆ. cos a cos b ಮೈನಸ್ sin a ಇಂಟು sin b ಅಂತ ಮಾಡ್ತಿರಲ್ವಾ ಹೋಮ್ವರ್ಕ್? Yes sir, easy to mark. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ x is ಮಾಡು. x ಗೆ x into x square minus 9 is equal to 0. So BB. x square is equal to plus 9, x is equal to plus or minus root 9 ಹಾಕಿದ್ರೆ 3 ಬರುತ್ತೆ. ಸೊ ಇಷ್ಟಾಗುತ್ತೆ. 2a ಟ್ರಾನ್ಸ್ಪೋಸ್ ಕೇಳಿದಾನೆ. 2a ಟ್ರಾನ್ಸ್ಪೋಸ್ 2 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2a ಟ್ರಾನ್ಸ್ಪೋಸ್ is equal to 2 into a ಟ್ರಾನ್ಸ್ಪೋಸ್ ಮಾಡು, -1 3 4 -5. ಸೊ which is equal to ಏನಾಗುತ್ತೆ ಇದು? -2 8 6 -10. ಆಪ್ಷನ್ ಡಿ. ನೆಕ್ಸ್ಟ್ a is a square matrix. a is a square matrix, then ಕೇಳಿದಾನೆ. ಸೊ ಇಲ್ಲಿ ನಿಮ್ಮಲ್ಲಿ ನೋಡಿ, ಇಲ್ಲಿ ಏನೇನ್ ಇನ್ವಾಲ್ವ್ ಆಗಿದೆ? ಇಲ್ಲಿ ಇನ್ವರ್ಸ್ ಇನ್ವಾಲ್ವ್ ಆಗಿದೆ, ಅಡ್ಜಾಯಿಂಟ್, ಡಿಟರ್ಮಿನೆಂಟ್ 3 ಇದೆ. ಆ 3 ಇರೋ ಫಾರ್ಮುಲಾ ಬಂದ್ಬಿಟ್ಟು a ಇನ್ವರ್ಸ್ ಫಾರ್ಮುಲಾ. ಸೊ ವಾಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್? a ಇನ್ವರ್ಸ್ ಗೆ ಫಾರ್ಮುಲಾ ಏನಂತ ಇದೆ? 1 ಡಿಟರ್ಮಿನೆಂಟ್ a ಇಂಟು ಅಡ್ಜಾಯಿಂಟ್ a. ಇದಲ್ವಾ ಫಾರ್ಮುಲಾ ಇರೋದು? ಈಗ ಏನ್ ಮಾಡ್ತೀನಿ ಅಂತ ಅಂದ್ರೆ, ಈ ಡಿಟರ್ಮಿನೆಂಟ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? ಡಿಟರ್ಮಿನೆಂಟ್ a ಇಂಟು a ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್? ಅಡ್ಜಾಯಿಂಟ್ a ಆಗುತ್ತೆ. ಸೊ ಎಲ್ಲಿ ಕಾಣ್ತಾ ಇದೆ ಇದು? C. ಆಪ್ಷನ್ ಸಿ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಟಕ್ ಅಂತ ಹೇಳು. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ -5 ಪ್ಲಸ್ 1 ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ನೋಡಿ. ವಾಟ್ ಇಸ್ ದ ಡಿಟರ್ಮಿನೆಂಟ್? -5 minus ಪ್ಲಸ್ 12. -5 ಪ್ಲಸ್ 12 ಎಷ್ಟಾಗುತ್ತೆ? 7 ಪ್ಲಸ್ 7. Plus 7 is equal to 0. That is on simplification lambda square minus of this will be -4 lambda plus 7 is equal to 0 after simplification. ಇದೆಲ್ಲ ಮಾಡಿದ್ದೆ ಅನ್ಸುತ್ತೆ. ರಿಪೀಟ್ ಆಗಿದೆ ಸರ್, ರಿಪೀಟ್ ಆಗಿದೆ. lambda ರಿಪೀಟ್ ಆಗ್ಬಿಟ್ಟಿದೆ. +7 ಇದೆ ಅಲ್ವಾ? ಸಿ. ಎಸ್ ಸರ್. AB 2a 3b 2 ಇದಕ್ಕೆ ಮಲ್ಟಿಪ್ಲೈ ಮಾಡಿ, 3 ಅದಕ್ಕೆ ಮಲ್ಟಿಪ್ಲೈ ಮಾಡಿ. ಡೈರೆಕ್ಟ್ ಆಗಿ ಬರ್ತೀನಿ. 2a minus 3b is equal to 2 ನ a ಮಲ್ಟಿಪ್ಲೈ ಮಾಡಿ, 2 ನ a ಮಲ್ಟಿಪ್ಲೈ ಮಾಡ್ಬಿಡಿ ಎಲ್ಲ ಕಡೆ ಬರೀರಿ. 4 6 minus 2 12 minus 6 0 minus 3 ನ b ಮಲ್ಟಿಪ್ಲೈ ಮಾಡಿ, b ಮಲ್ಟಿಪ್ಲೈ ಮಾಡಿ 3 ನ 0 minus 6 7 3 ಲ 21 9 3 ಲ 27 15 12 clear? Now simplify. 4 minus 0 is what? 4. So next 6 minus of -6 plus 6 ಆಗುತ್ತೆ ಅಂದ್ರೆ 12. ಫಸ್ಟ್ 4 12 ಬರ್ಬೇಕು ಅಂದ್ರೆ ಇವೆರಡು ಡಿಸ್ಕಾರ್ಡ್ ಆಯ್ತಲ್ವಾ ಈಸಿಲಿ. ಈಗ b ಮತ್ತೆ d -2 minus of -2 minus 21 is -23. So then 12 minus 27 is 17 minus 15
ಮೈನಸ್ 15 ಬರ್ಬೇಕು. ಆಯ್ತು ಸೊ ಸರ್ ಹಂಗಾಗಿ -21 -12 ಬರುತ್ತೆ. ಆಪ್ಷನ್ ಬಿ ಆಗುತ್ತೆ. ಹಾ, ಎ ಸ್ಕ್ವೇರ್ ಕೇಳಿದನಲ್ಲಪ್ಪ. A ಎ into ಸ್ಕ್ವೇರ್ ಏನು ಶಾರ್ಟ್ ಕಟ್ ಇಲ್ಲ. ಎ ಇಂಟು ಎ ನೀವು ಮಾಡ್ಲೇಬೇಕು. ಏನು ಮಾಡ್ತಾ ಓಕೆ. ಸೊ ಎ ಇಂಟು ಎ ಆಗುತ್ತೆ ಎ ಸ್ಕ್ವೇರ್ ಅಂತ ಅಂದ್ರೆ, which is equal to 102 minus 121 minus 311 into 102 minus 121 minus 311. ಈಗ ನೀವು ಎಲ್ಲ ಮಾಡಬಾರ್ದು, ಎ ಸ್ಕ್ವೇರ್ ಫುಲ್ ಮಾಡೋದಲ್ಲ ಲೆಕ್ಕಾಚಾರ. ಓಕೆನಾ? ನೋಡಿ ಈಗ. ಸೊ which is equal to ಫಸ್ಟ್ ಎಲಿಮೆಂಟ್ ತಗೋ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡು. 1 into 1 1 minus 0 into -1 0 2 into -6 ಆಗುತ್ತೆ. ಈಗ ಆನ್ಸರ್ ಏನ್ ಬಂತು? 1 minus 6 ಎಷ್ಟು? ನೆಕ್ಸ್ಟ್ ಸ್ಟೆಪ್ ಆನ್ಸರ್ -5 ಬಂತು ಅಲ್ವಾ? ಅಂದ್ರೆ ಯಾವೆರಡು ಆಪ್ಷನ್ ಡಿಸ್ಕಾರ್ಡ್ ಮಾಡಿದೆ ಈಗ? B and D. ಬಿ ಅಂಡ್ ಡಿ ಹೊಲ್ಟೋಯ್ತು. ಒಂದೇ ಒಂದು ಎಲಿಮೆಂಟ್ ಮಾಡಿದ್ಕೇನೆ ಬಿ ಅಂಡ್ ಡಿ ಹೊಲ್ಟೋಯ್ತು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಫಿನಿಶ್ ಆಗುತ್ತೆ ನೋಡು. ಈಗ ಸೆಕೆಂಡ್ ಎಲಿಮೆಂಟ್ ಇಲ್ಲಿ ಆನ್ಸರ್ ಏನಿದೆ? ಇಲ್ಲಿ 2 ಇದೆ, ಇಲ್ಲೇನಿದೆ 1 ಇದೆ. ಎರಡನೇ ಎಲಿಮೆಂಟ್ ಮಾಡು, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಹಾ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡು. 1 0 0 0 2 0 1 1 1. ಸೊ ಆನ್ಸರ್ ಏನ್ ಬರುತ್ತೆ ಇಲ್ಲಿ? 1 ಬರ್ಬೇಕು. ಓಕೆನಾ? ಫುಲ್ ನಾನು ಮಾಡಿಲ್ಲ, ಲೆಕ್ಕ ಫುಲ್ ಮಾಡಿಲ್ಲ ನಾನು. ಓಕೆನಾ? ಸೊ ಅಂದ್ರೆ ಆನ್ಸರ್ 1 ಬರ್ಬೇಕು. ಆನ್ಸರ್ 1 ಬರ್ಬೇಕು ಅಂದ್ರೆ ಆಪ್ಷನ್ ಎ. ಅಂದ್ರೆ ಅವ್ನು 1 ನಿಮಿಷದೊಳಗೆ ಈಗ ಏನ್ ಮಾಡ್ತಾರೆ ಒಬ್ಬರು? ಫುಲ್ ಮಾಡ್ಕೊಂಡ್ ಕೂತ್ಕೋತಾರೆ. ಫುಲ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಏನ್ ಬಂತು ನಿಮ್ಗೆ ಇಲ್ಲಿ? ಫುಲ್ ಮಾಡಿಕ್ಕಿದಾನೆ ಅಂತ ಏನ್ ಮಾರ್ಕ್ಸ್ ಕೊಡ್ತಾನ? ಇನ್ವಿಜಿಲೇಟರ್ ಏನಾದ್ರು ಹೋಗ್ಬೇಕಾರೆ ಒಂದು ಲಡ್ಡು ಕೊಟ್ಟು ಕಳಿಸ್ತಾನ, ಚೆನ್ನಾಗಿ ಮಾಡಿದ್ದೆ ಕಣಪ್ಪ, ವೆರಿ ಗುಡ್ ಅಂತ? ಏನಿಲ್ಲ. ಹಂಗಾಗಿ ಜಾಸ್ತಿ ಮಾಡಕ್ ಹೋಗ್ಬಿಡು. ಎ ಇನ್ವರ್ಸ್ ಹೋಮ್ ವರ್ಕ್, ತುಂಬಾ ಕ್ವಶನ್ಸ್ ಗಳನ್ನ ಮಾಡಿರೋದ್ರಿಂದ ಎ ಇನ್ವರ್ಸ್ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಕ್ಯಾರೆಕ್ಟರಿಸ್ಟಿಕ್ ನಮ್ಮ ಹುಡುಗರು ಚಿಂದಿ ಉಡಾಯಿಸ್ತಾರೆ. ಈಗ ಹೇಳೋಣ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಹಾಕ್ಬಿಟ್ಟು 3 + 0 ಇಂಟು ಲ್ಯಾಂಬ್ಡಾ. ನೋಡಿ ಇಲ್ಲೇ ಗೊತ್ತಾಯ್ತು. 3 + 0 3 -3 ಲ್ಯಾಂಬ್ಡಾ ಬರ್ಬೇಕು. -3 ಲ್ಯಾಂಬ್ಡಾ ಎಲ್ಲಿದೆ ಇಲ್ಲಿ? ಅಷ್ಟೇ, ಆಪ್ಷನ್ ಏನಲ್ಲಿ ಇರೋದು ಅಷ್ಟೇ. ಮುಗ್ದೇ ಹೋಯ್ತು ಅಲ್ಲಿಗೆ ಕೆಲಸ. ಆದ್ರೂ ಕೂಡ ಫುಲ್ ಮಾಡೋಣ. ಪ್ಲಸ್ ಮೈನಸ್ ಪ್ಲಸ್ ಡಿಟರ್ಮೆಂಟ್ ಏನಾಗುತ್ತೆ? ಡಿಟರ್ಮೆಂಟ್ 0 - 2. ಓಕೆನಾ? ಸೊ -2 is equal to 0. So on simplification, so which implies lambda square minus 3 lambda minus 2 is equal to 0. Homework ಮಾಡ್ರಪ್ಪ ಸಾಕು. ಹೋಮ್ವರ್ಕ್ ಮಾಡ್ರ. ಬೆಂಕಿ ಹಚ್ಚಿ ಬಿಡ್ತೀರಲ್ಲ. ಓ ಇಲ್ಲಿ ಬಿದ್ದೋಗ್ತಾ ಇದ್ದೀನಿ. ಓಕೆ, ಇದು ಮಾಡ್ಕೋತೀರಾ? ಹೋಮ್ವರ್ಕ್ ಯಾಕಂದ್ರೆ ರೋಚ್ಕಿದ್ದೀವಿ ಇವತ್ತು. RCB ಕಪ್ ಹೊಡಿಲ್ಲ ಅಂದ್ರೆ ಏನಂತೆ? ನಾವು ಸೀಟ್ ಹೊಡಿತೀವಿ, ರ್ಯಾಂಕ್ ಹೊಡಿತೀವಿ ಅನ್ಬೇಕು ನಮ್ಮ ಹುಡುಗರೀಗ. ಇರ್ಲಿ ಇದು ಮಾಡ್ಕೊತೀರನ್ರ. ಇದು ಹೆಂಗ್ ಮಾಡೋದು ಗೊತ್ತೇನಪ್ಪ? ಏ ಇರುತ್ತಲ್ವಾ, ಅದಕ್ಕೆ 2 ನೋಡಿ ಈಗ ಮಾಡೋರಾದ್ರೆ ಬೇಗ ಬೇಗ ಅಲ್ಲೇ ಮನ್ಸಲ್ಲೇ ಮಾಡ್ಕೋಬಹುದು. ಮನ್ಸಲ್ಲಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವ್ ಏನ್ ಕೈಯಲ್ಲಿ ಬರೀತೀರಾ ಅದು ಮೈಂಡ್ ಅಲ್ಲೇ ಓಡ್ತಾ ಇರ್ಬೇಕು. ಕ್ಯಾಲ್ಕುಲೇಷನ್ ಹೆಂಗ್ ಗೊತ್ತಾ? ಈಗ ಬಿ ಗೆ 2 ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಬರುತ್ತೆ ಆನ್ಸರ್? ಇಲ್ಲಿ ಈ ಜಾಗದಲ್ಲಿ 4 ಬಂದಿರುತ್ತೆ. 4 + 1 ಎಷ್ಟು? 5. ಆನ್ಸರ್ ಫಸ್ಟ್ ಎಲಿಮೆಂಟ್ ಅಲ್ಲಿ 5 ಇರ್ಬೇಕು. ಯಾವ್ದಾದ್ನ ತೆಗ್ದಾಕ್ತಿಲ್ಲ. ಬಿ ಮತ್ತೆ ಸಿ ಹೊಲ್ಟೋಯ್ತು. ಇವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಸೇಮ್ ಇರೋದನ್ನ ಹುಡುಕ್ಬಾರ್ದು. ಈಗ ಆನ್ಸರ್ ಎ ಇರುತ್ತೆ, ಇಲ್ಲ ಡಿ ಇರುತ್ತೆ. ಎ ಮತ್ತೆ ಡಿ ನಲ್ಲಿ ಡಿಫ್ರೆಂಟ್ ಆಗಿರೋದು ಯಾವ್ದಿದೆ? -13 + 13. ಇಲ್ಲಾಂದ್ರೆ ಈ ಎಲಿಮೆಂಟ್ ತಗೊಳ್ಳಿ. ಇಲ್ಲಿ 2 ಇದೆ, ಇಲ್ಲಿ -2 ಇದೆ. ಈ ಎಲಿಮೆಂಟ್ 2 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 2b ಅಲ್ವಾ? ಇದು 0ನೇ ಉಳಿಯುತ್ತೆ. 2 ಮೈನಸ್ 0 ಏನಾಗುತ್ತೆ? 2 ಬರುತ್ತೆ. ಅಂದ್ರೆ ಇದು ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್. ವಿತೌಟ್ ಡೂಯಿಂಗ್ ದ ಪ್ರಾಬ್ಲಮ್ ನಾವು ಆನ್ಸರ್ ನ ಮಾಡಬಹುದು. ಅದನ್ನ ಬೆಳೆಸ್ಕೋಬೇಕು. ಎ ಬಿ ಪಟ್ ಅಂತ ಹೇಳು. ಎ ಬಿ first column 1 1 7 2 0 0 1 0. Okay. Option C. So 1
7. 1 plus 0 then ಆಪ್ಷನ್ ಇಲ್ಲಿ ಹಿಂಗ್ ತಗೊಳ್ರೋ, ಇಲ್ಲಿ ಹಿಂಗ್ ತಗೊಳ್ಳಿ. 0 plus 6 1 plus 0 0 plus 9 so 1619 1619. C. ಸರ್ ಅವಾಗ ಏನ್ರ ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಆಗ್ಬೇಡ್ರಿ, 9 6 ಒಂದೇ ತರ ಕಾಣ್ತಿರ್ತವೆ. ನೀವೇನಾದ್ರು ತೀರ್ಥ ಸೇವನೆ ಏನಾದ್ರು ಮಾಡ್ಕೊಂಡ್ಬಿಟ್ರೆ 6 9 ಒಂದೇ ತರ ಕಾಣ್ತಾ ಇರ್ತವೆ, ಅಬ್ಸರ್ವ್ ಮಾಡಿ. ಓಕೆನಾ? ಆತರ ಆದಾಗ ಕನ್ಫ್ಯೂಷನ್ ಆಗ್ಬೇಡ್ರಿ. ಓಕೆನಾ? ಯಾವ್ದು ಮೂರನೇ ನೋಡು, ನನ್ಗೆ ಕನ್ಫ್ಯೂಷನ್ ಆಯ್ತು. ಅಡ್ಜಾಯಿಂಟ್ ಹೋಮ್ವರ್ಕ್ ಮಾಡ್ರಪ್ಪ ಇದನ್ನ ಎಲ್ಲ ನಾನೇ ಮಾಡಿದ್ರೆ ಅದ್ರಲ್ಲಿ ಏನ್ ಸಿಗುತ್ತೆ ಥ್ರಿಲ್. ಓಕೆ, ಹೋಮ್ವರ್ಕ್ ಕ್ಯಾರೆಕ್ಟರ್ ಇಕ್ವೇಶನ್ ಹೋಮ್ವರ್ಕ್ ನಾನು ಹೇಳಲ್ಲ. Equation root. ನೋಡ್ಕೊಳ್ಳಿ, ಇದೆಂತ ಮೆಟ್ರಿಕ್ಸ್ ಡೈರೆಕ್ಟ್ ಆಗಿ ಹೇಳ್ಬೋದು. ಇದೆಂತ ಮೆಟ್ರಿಕ್ಸ್ ಇದು? ಅಪ್ಪರ ಲೋವರ? ಅಪ್ಪರ್. ಜೀರೋ ಎಲ್ಲಿದೆ? ಕೆಳಗಿದೆ. ಜೀರೋ ಕೆಳಗಿದ್ರೆ ಅದು ಅಪ್ಪರ್. ಅಪ್ಪರ್ ಇದ್ರು ಲೋವರ್ ಇದ್ರು ಡಯಾಗನಲ್ ಇದ್ರು ಕೂಡ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನಾಗಿರ್ತವೆ? Okay. PDL limits. ಡಯಾಗನಲ್ ಎಲಿಮೆಂಟ್ಸ್ ಆಗಿರ್ತವೆ. ಪ್ರಾಪರ್ಟೀಸ್ ಆ ವಿಡಿಯೋ ವಾಚ್ ಮಾಡ್ಬೇಕು. ನಾನು ಲಾಸ್ಟ್ ಕ್ಲಾಸ್ ಮಾಡಿರೋ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ. ಇದು ಈಸಿ. ಆನ್ಸರ್ 2 ಮತ್ತೆ 3 ಅಷ್ಟೇ ಅಲ್ವಾ? ಆಪ್ಷನ್ ಇದು ಹೋಮ್ವರ್ಕ್. If this and this is equal to 0. ಎಲ್ಲ ಈಸಿ ಇದೆ ಮಾಡಲ್ಲ, ನೀವೇ ಮಾಡಿ ಹಾಕ್ರು. ಸೊಲ್ಯೂಷನ್ ಆಫ್ ಕ್ರೇಮರ್ಸ್ ರೂಲ್. ಸೊಲ್ಯೂಷನ್ ಏನಾಗುತ್ತೆ? ಫಾರ್ಮುಲಾ ಏನು? x ಗೆ ಸೊಲ್ಯೂಷನ್ ಏನು ಹೇಳು? Delta x by delta x by delta delta y by delta. D. What is the answer? Option D. Homework ಮಾಡು ಮನೇಲಿ ಮಾಡು, ಇಲ್ಲೇ ಮಾಡ್ಬೇಡ. 2023 ಕ್ವಶನ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಅಲ್ಲಿ ಏನೇ ಕ್ವಶನ್ ಕೇಳಿದಾನೆ, ವಿಲ್ ಸಾಲ್ವ್ ಆಲ್ ದಿ ಕ್ವಶನ್ಸ್. ರೀಡ್ ದ ಕ್ವಶನ್ ಪ್ರಾಪರ್ಲಿ. ನಿಮ್ಮ ಇದು ಹೊಸ ಪ್ಯಾಟರ್ನ್ ಬಂದಿರೋ ಟೈಮ್ ನಲ್ಲಿ ಇರುವ ಫಸ್ಟ್ ಕ್ವಶನ್ ಪೇಪರ್, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಸೋಣ. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದ ಎಲಿಮೆಂಟ್ಸ್ ಅಬೋವ್ ದಿ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ 0 then it is called ಪ್ರಿನ್ಸಿಪಲ್ ಡಯಾಗನಲ್ಸ್. ಮೇಲ್ಗಡೆ ಇರೋವೆಲ್ಲ 0 ಇದ್ರೆ ಏನು ನೋಡಿ ಕೇಳಿದ್ದಾನೆ. ಮೇಲ್ಗಡೆ 0 ಇತ್ತು ಅಂತ ಅಂದ್ರೆ ಓಕೆನಾ? ಸೊ ಅವಾಗ ಏನಂತ ಹೇಳ್ತೀವಿ? ಲೋವರ್ ಮ್ಯಾಟ್ರಿಕ್ಸ್. ಲೋವರ್. ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ಲೋವರ್. ಎಕ್ಸಾಂಪಲ್ ಬರೆಯೋದಾದ್ರೆ a is equal to ನೋಡಿ ಈಗ 1 0 0 2 3 0 minus 4 1 3 ಅಂತ ಹಿಂಗಿದೆ ಅಂತ. ಓಕೆನಾ? ನೋಡಿ, ಅಬೋವ್ ದ ದಿಸ್ ಇಸ್ ದ ಪ್ರಿನ್ಸಿಪಲ್ ಡಯಾಗನಲ್. ಅದ್ರ ಮೇಲ್ಗಡೆ ಇರೋ ಏನಾದ್ರು 0 ಆಯ್ತು ಅಂತ ಅಂದ್ರೆ ಅವಾಗ ಅದನ್ನ ಏನಂತ ಕರಿತೀವಿ? ಮ್ಯಾಲ್ 0 ಇತ್ತು ಅಂದ್ರೆ ಲೋವರ್, ಕೆಳಗಡೆ 0 ಇತ್ತು ಅಂತ ಅಂದ್ರೆ ಅಪ್ಪರ್. ಉಲ್ಟಾ ಅಂತ ಹೇಳ್ತೀನಿ, ನೆನ್ಪಿಟ್ಕೋ ಅಷ್ಟೇ. ದ ವ್ಯಾಲ್ಯೂ ಆಫ್ ದಿಸ್ ಇಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂತಂದ್ರೆ ಮಲ್ಟಿಪ್ಲೈ ಮಾಡಿ, ಈಕ್ವಲ್ ಟು 0 ಮಾಡಿ. ಸಿಂಗ್ಯುಲರ್ ಮೀನ್ಸ್ ಡಿಟರ್ಮಿನೆಂಟ್ is equal to 0. 4 into x minus 1 minus 4 is equal to 0. 4x minus 4 is equal to 0. 4x minus 8 is equal to 0. 4x is equal to 8. X is equal to 2. Next question. Inverse of the matrix ಗಳಿದೆ. ಇವೆಲ್ಲ 2023 ನಲ್ಲಿ ಕೇಳಿರೋ ಕ್ವಶನ್. ರಾಜು ಮಾಡು, ಇನ್ವರ್ಸ್ ನೀನೇ ಮಾಡಿದಕ್ಕೆ. ಇನ್ವರ್ಸ್ ಫಸ್ಟ್ ಆಫ್ ಆಲ್ ಈಗ ಹೇಳ್ಬೇಕು ನಾನು. ಐ ಶುಡ್ ಫೈಂಡ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ is what? -7 minus 0, so it is equal to -7. So what is its adjoint? Adjoint is interchange. 7 minus 1 ಇಲ್ಲಿ 0 ಇಲ್ಲಿ -5. So A inverse is equal to 1 by -7 into 7 0 minus 5 minus 1. Option A. The eigenvalues of the matrix. First of all, ಎಂತ ಮ್ಯಾಟ್ರಿಕ್ಸ್ ಅದು? Low triangular. ಲೋವರ್ ಇದ್ರೂ ಕೂಡ, ಅಪ್ಪರ್ ಇದ್ರೂ ಕೂಡ, ಡಯಾಗನಲ್ ಇದ್ರೂ ಕೂಡ ಐಗನ್ ವ್ಯಾಲ್ಯೂಸ್ ಏನಾಗಿರ್ತವೆ?
ಡಯಾಗನಲ್ ಎಲಿಮೆಂಟ್ಸ್ ಗಳೇ ಆಗಿರ್ತವೆ. ಡಯಾಗನಲ್ ಎಲಿಮೆಂಟ್ಸ್ ಗಳು ಏನೇನಿದೆ ಇಲ್ಲಿ 3 3 ಇದೆ. ಸೊ 3 3 ಇಸ್ ದ ಆನ್ಸರ್. ಆಪ್ಷನ್ ಸಿ. ನಮಸ್ಕಾರ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸಾಕಾಯ್ತು, ಇವಾಗ ಏನು ಮಾತಾಡಕ್ ಹೋಗ್ಬಿಡಿ, ಓಕೆನಾ? ದೂಸರ ಮಾತಾಡ್ದಂಗೆ ಮೀಟಿಂಗ್ ಇಂದ ಜಾರ್ಕೊಂಬಿಡಿ. ನಾಳೆ ಮಾತಾಡೋಣ. ಆಗ್ತಾ ಇದೆ, ಟಿಫಿನ್ ಮಾಡಿಲ್ಲ ಇನ್ನ, ಓಕೆನಾ? ಯಾರಿಗೋ ಡೌಟ್ ಇತ್ತು ಅಂತಾರೆ. ಡೌಟ್ ಏನಾದ್ರು ಇದೆಯಾ? ಇಲ್ಲಿವರೆಗೂ ಮಾಡಿರೋ ಕ್ಲಾಸ್ ಡೌಟ್ ಹೋಮ್ವರ್ಕ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕೋ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವಿಲ್ ಬಿ ಬ್ಯಾಕ್ ಸೂನ್. ಓಕೆ ಓಕೆ. ಥ್ಯಾಂಕ್ ಯು ಗುರುಗಳೇ. When you start remaining subjects, sir? ನಾಳೆ ನಿಮಗೆ PMS. ಸ್ಟ್ರೇಟ್ ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಲ್ರು ಒಂದೊಂದ್ ಚಾಪ್ಟರ್ ಕೇಳಿದ್ರೆ ಮಾಡಕ್ ಆಗಲ್ಲ, ಇರೋದು ಒಬ್ಬ ಮನ್ಸ, ಓಕೆನಾ? ಸೊ ಮಾಡ್ತೀನಿ ನಾಳೆ ಒಂದು PMS ಫಸ್ಟ್ ಚಾಪ್ಟರ್ ಮಾಡ್ತೀನಿ. ಅದಾದ್ಮೇಲೆ ತುಂಬಾ ಜನ ರಿಕ್ವೆಸ್ಟ್ ಟು ಡು ಸ್ಟಾಟಿಸ್ಟಿಕ್ಸ್ ಮಾಡಿ ಅಂತ ಕೇಳ್ತಾರೆ. ಸ್ಟಾಟಿಸ್ಟಿಕ್ಸ್ ಮಾಡೋಣ, ಅದ್ರದ್ದು ಎಲ್ಲ PPT ಮಾಡ್ತಾ ಇದೀವಿ. ಸೊ ಸಿ, ಸ್ಟಾಟಿಸ್ಟಿಕ್ಸ್ ಇರ್ಬೋದು, PMS ಇರ್ಬೋದು, ಇವೆಲ್ಲನ PPTs ಮೇಲೆ ಡಿಪೆಂಡ್ ಆಗಿರುತ್ತೆ. PPTs ಒಂದ್ ಸಿಕ್ಕಿದ್ರೆ ಹೇಳ್ಕೊಂಡು ಹೋಗೋದಷ್ಟೇ, ಓಕೆನಾ? ನಾಳೆ ಮಾಡ್ತೀನಿ, ಓಕೆನಾ? ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಗುರುಗಳೇ.